ಆಕಾಶವಾಣಿ ಆರೋಗ್ಯ ಸಂಚಿಕೆ ಪರೀಕ್ಷಾ ಒತ್ತಡ ನಿರ್ವಹಣೆ ಈ ಕುರಿತು ಕಲಬುರಗಿಯ ಜಿಮ್ಸ್ ಆಸ್ಪತ್ರೆಯ ಮನೋರೋಗ ವಿಭಾಗದ ಮುಖ್ಯಸ್ಥರಾದ ಡಾ. ಪ್ರಭು ಕಿರಣ್ ವಿ ಗೋಗಿ ಅವರೊಂದಿಗೆ ಸಂದರ್ಶಕರು ಸಂಗಮೇಶ್. ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಪರೀಕ್ಷಾ ಸಂದರ್ಭದ ಒತ್ತಡವನ್ನು ನಿರ್ವಹಣೆ ಮಾಡುವುದು ಹೇಗೆ ಈ ವಿಷಯವಾಗಿ ಮಾಹಿತಿಯನ್ನು ಮಾಡಿಕೊಳ್ಳೋಣ. ಪರೀಕ್ಷೆ ಎನ್ನುವುದು ವಿದ್ಯಾರ್ಥಿಗಳ ಜೀವನದಲ್ಲಿ ಒಂದು ಮಹತ್ವವಾದ ಹಂತ. ಈ ಹಂತದಲ್ಲಿ ಅವರು ಏಕಾಗ್ರತೆಯಿಂದ ಶ್ರದ್ಧೆಯಿಂದ ಅಧ್ಯಯನ ಮಾಡಿ ಉತ್ತಮ ಫಲಿತಾಂಶ ಪಡೆದುಕೊಳ್ಳುವುದು ತುಂಬ ಮುಖ್ಯ ಆಗುತ್ತೆ. ಪರೀಕ್ಷೆ ಕುರಿತಾಗಿ ಹಿರಿಯ ವಿಜ್ಞಾನಿಗಳು ಮತ್ತು ನಮ್ಮ ಮಾಜಿ ರಾಷ್ಟ್ರಪತಿಗಳಾದ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಈ ರೀತಿಯಾಗಿ ಹೇಳಿದ್ದಾರೆ: ಪರೀಕ್ಷೆಯಲ್ಲಿ ಅಂಕಗಳು ನಿಮ್ಮ ಜ್ಞಾನವನ್ನು ಅಳೆಯುತ್ತವೆ, ಆದರೆ ನಿಮ್ಮ ಸಾಮರ್ಥ್ಯ ಅಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ಈ ಕುರಿತಾಗಿ ಸಮಗ್ರವಾಗಿ ಇವತ್ತು ಚರ್ಚೆ ಮಾಡೋಣ. ಈ ವಿಷಯವಾಗಿ ನಿಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ ಕಲಬುರಗಿಯ ಜಿಮ್ಸ್ನ ಮನೋರೋಗ ವಿಭಾಗದ ಪ್ರೊಫೆಸರ್ ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ಪ್ರಭು ಕಿರಣ್ ವಿ ಗೋಗಿ ಅವರು ನಮ್ಮ ಸ್ಟುಡಿಯೋದಲ್ಲಿ ಉಪಸ್ಥಿತರಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಸರ್ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ. ನಮಸ್ಕಾರ ಸರ್, ಇವಾಗ ಪರೀಕ್ಷೆಯ ಸೀಸನ್ ಆರಂಭ ಆಗಿದೆ ಅಂತ ಅನ್ಬಹುದು. ತುಂಬಾ ವಿದ್ಯಾರ್ಥಿಗಳು ತಮ್ಮ ಕೊನೆ ಹಂತದ ತಯಾರಿಯಲ್ಲಿ ನಿರತರಾಗಿದ್ದಾರೆ, ಪ್ರಿಪರೇಟರಿ ಎಕ್ಸಾಮ್ಸ್ ತಗೋತಿದ್ದಾರೆ. ಸರ್, ಈ ಸಂದರ್ಭದಲ್ಲಿ ಮುಖ್ಯವಾಗಿ ಒಂದು ಪರ್ಫಾರ್ಮೆನ್ಸ್ ಪ್ರೆಷರ್ ಎಲ್ಲರ ಮೇಲೂ ಇರುತ್ತೆ. ಈ ಪರ್ಫಾರ್ಮೆನ್ಸ್ ಪ್ರೆಷರ್ ಯಾವ ರೀತಿ ಅವರು ಈ ಸಂದರ್ಭದಲ್ಲಿ ಹ್ಯಾಂಡಲ್ ಮಾಡಬೇಕು ಸರ್? ನೋಡಿ, ಸ್ವಲ್ಪ ಗಾಬರಿ ಅನ್ನೋದು ಸಹಜ. ಅದು ಇದ್ರೇನೆ ಚೆನ್ನಾಗಿ ಅವರು ಓದ್ಬೋದು, ಚೆನ್ನಾಗಿ ಬರಿಬೋದು, ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಮಾಡ್ಬೋದು. ಪೂರ್ತಿ ಗಾಬರಿನೇ ಇಲ್ಲ ಅಂತಂತಂದ್ರೆ ಅವರು ಸರಿಯಾಗಿ ಪರ್ಫಾರ್ಮೆನ್ಸೇ ಮಾಡೋದಿಲ್ಲ, ಯಾಕಂದ್ರೆ ಸೀರಿಯಸ್ನೆಸ್ ಇರೋದಿಲ್ಲ, ಓದೋದಿಲ್ಲ. ಸೊ ಇದೇ ಗಾಬರಿನ ತುಂಬಾ ಜಾಸ್ತಿ ಆದಾಗ ಅದನ್ನ ನಾವು ತೊಂದರೆ ಅಂತ ಇದು ಮಾಡ್ತೀವಿ. ಸೊ ಇದು ಯಾಕಾಗುತ್ತೆ? ಈಗ ನಾವು ಯಾವ್ದಾದ್ರು ಒಂದು ಹುಲಿಗೆ ನೋಡಿದೀವಿ ಅಥವಾ ಯಾವ್ದಾದ್ರು ಹಾವಿಗೆ ನೋಡಿದೀವಿ ಅಂತಂದ್ರೆ ನಾವೇನ್ ಮಾಡ್ತೀವಿ? ಗಾಬರಿ ಆದ್ರೂ ಆಗ್ತೀವಿ, ಅಥವಾ ಭಯದಿಂದ ಓಡಾದ್ರೂ ಹೋಗ್ತೀವಿ, ಅಥವಾ ಅದ್ರ ಜೊತೆಗೆ ಫೈಟ್ ಮಾಡ್ತೀವಿ. ಸೊ ಈ ಸಿಸ್ಟಮ್ ಅನ್ನ ಬ್ರೈನ್ ಹೈಜಾಕ್ ಮಾಡುತ್ತೆ. ಇದನ್ನ ಇಮೋಷನಲ್ ಮೆಮೊರಿ ಅಂತ ಹೇಳ್ತೀವಿ. ಅಮಿಗ್ಡಾಲಾ ಅಲ್ಲಿ ಇದು ಬ್ರೈನ್ ಅಲ್ಲಿ ಒಂದು ಪಾರ್ಟ್, ಅದರಲ್ಲಿ ಇದು ಆಕ್ಟಿವೇಶನ್ ಆದಾಗ ಈ ತರ ಭಯ ಹುಟ್ಟೋದು. ಸೊ ಈ ತರ ಭಯ ಹುಟ್ಟಿದಾಗ ನಾವು ಒಂದು ಎಕ್ಸಾಮ್ ಅನ್ನ ಒಂದು ಹುಲಿಯೋ ಅಥವಾ ಒಂದು ಹಾವು ತರ ನೋಡ್ತಾ ಇದೀವಿ, ಅಥವಾ ನಮ್ದು ಯಾರು ಸೀನಿಯರ್ ಆಫೀಸರ್ಸ್ ನೋಡಿದ್ರೆ ಆ ತರ ನಾವು ರಿಯಾಕ್ಟ್ ಮಾಡ್ತಾ ಇದೀವಿ. ಇದರಿಂದ ನಾವು ಗಾಬರಿಯಲ್ಲಿ ಹೋಗೋದು. ಸೊ ಈ ಗಾಬರಿಯನ್ನ ಅವರು ಕರೆಕ್ಟ್ ದಾರಿಯಲ್ಲಿ ಅಥವಾ ಲಿಮಿಟೆಡ್ ಆಗಿ ಇದ್ರೆ ಸಹಜವಾಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾರೆ. ಇದು ತುಂಬಾ ಜಾಸ್ತಿ ಆದಾಗ ಎಕ್ಸಾಮ್ ಅಲ್ಲಿ ಬರೆಯೋಕೆ ಬರೋದಿಲ್ಲ, ಓದಕ್ಕೂ ಬರೋದಿಲ್ಲ, ಎದೆ ಡಬ ಡಬ ಅಂದು ಕೈ ಕಾಲು ನಡಗಿ ಅವರಿಗೆ ಒಂಥರ ಟಾಯ್ಲೆಟ್ಗೆ ಬಂದಂಗೆ ಆಗೋದು, ಹಾಗೆ ಅವರು ಸ್ವೆಟಿಂಗ್ ಮಾಡ್ಕೊಂಡು ಕೈಯಲ್ಲಿ ಎಲ್ಲ ನೀರ್ ಮಾಡ್ಕೊಂಡು ತೊಂದರೆ ಮಾಡ್ಕೊಂಡ್ಬಿಡ್ತಾರೆ. ಸೊ ಇದು ಯೂಶಲಿ ಆಗೋದು. ಇದರಲ್ಲಿ ಯಾವ್ದಾದ್ರು ಒಂದು ಸ್ವಲ್ಪ ಲಕ್ಷಣ ಕಂಡಾಗ ಇದನ್ನ ನಾವು ತುಂಬಾ ಜಾಸ್ತಿ ಆಂಗ್ಸೈಟಿ ಅಂತ ಹೇಳುದು. ಸರ್, ಇವಾಗ ತುಂಬಾ ವಿದ್ಯಾರ್ಥಿಗಳು ಪ್ರಿಪರೇಟರಿ ಎಕ್ಸಾಮ್ ಅಲ್ಲಿ ಚೆನ್ನಾಗೇ ಮಾಡ್ತಾರೆ. ಯಾವಾಗ ಬೋರ್ಡ್ ಎಕ್ಸಾಮ್ ಅನ್ನೋ ಟ್ಯಾಗ್ ಬರುತ್ತಲ್ಲ, ಅಲ್ಲಿ ಆ ಪರ್ಫಾರ್ಮೆನ್ಸ್ ವೇರಿ ಆಗುತ್ತೆ. ಇದು ಮುಖ್ಯವಾಗಿ ಯಾವ ಕಾರಣಕ್ಕಾಗುತ್ತೆ ಅನ್ಸುತ್ತೆ ಸರ್? ನೋಡಿ, ಸಹಜವಾಗಿ ನಾವು ಒಂದು ಲೇಬಲ್ ಸೀರಿಯಸ್ನೆಸ್ ಅಂತ ತಗೋತೀವಿ. ಅದನ್ನ ಬೋರ್ಡ್ ಎಕ್ಸಾಮ್ ಅಂದ್ರೆ ಸೀರಿಯಸ್. ಪ್ರಿಪರೇಟರಿ ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಮಾಡಿದ್ಮೇಲೂ ಬೋರ್ಡ್ ಅಲ್ಲಿ ತೊಂದರೆ ಮಾಡ್ಕೋತಾ ಇದ್ದಾರೆ ಅಂತಂದ್ರೆ ಅವರಿಗೆ ಗಾಬರಿ, ಭಯ ತುಂಬಾ ಜಾಸ್ತಿ ಇದೆ. ತುಂಬಾ ಕಾರಣ ಇದೆ. ಉದಾಹರಣೆಗೆ ಒಂದು ಏನಪ್ಪಾ ಅಂದ್ರೆ, ಈಗ ಸ್ಟೂಡೆಂಟ್ ಪ್ರಿಪರೇಷನ್ ಅವನು ಸರಿಯಾಗಿ ಮಾಡಿಲ್ಲ, ಅಥವಾ ಮುಂಚೆಯಿಂದನೇ ಎಲ್ಲದಕ್ಕೂ ರೆಡಿ ಮಾಡಿಲ್ಲ, ಅಥವಾ ಸಡನ್ ಆಗಿ ಎಕ್ಸಾಮ್ ಅಲ್ಲೇನೆ ಒಂದ್ ತಿಂಗಳಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಓದಕ್ಕೆ ಅಂದಾಗೆ ಪೋರ್ಷನ್ ಮುಗ್ದಿಲ್ಲ ಅಂದಾಗೆ ಇವರಿಗೆ ಈ ತರ ಸ್ವಲ್ಪ ಸ್ಟ್ರೆಸ್ ಆಗುತ್ತೆ. ಬಟ್ ನೀವು ಹೇಳ್ತಾ ಇರೋದು ಪ್ರಿಪರೇಟರಿ ಎಕ್ಸಾಮ್ಸ್ ಅಲ್ಲಿ ಎಲ್ಲಾ ಚೆನ್ನಾಗಿ ಮಾಡಿದ್ದಾರೆ, ಓನ್ಲಿ ಫೈನಲ್ ಎಕ್ಸಾಮ್ ಅಲ್ಲಿ ಅಷ್ಟೇ ತೊಂದರೆ ಮಾಡ್ಕೋತಾ ಇದ್ದಾರೆ ಅಂತಂದ್ರೆ ಆ ದಿನದಲ್ಲಿ ಏನಾದ್ರೂ ಆಗಿರ್ಬೋದು. ಸಹಜವಾಗಿ ಈಗ ನೋಡ್ರಿ, ಒಂದ್ ಸ್ವಲ್ಪ ಜ್ವರ ಬರ್ಬೋದು, ಹೆಲ್ತ್ ಅಲ್ಲಿ ಏನು ಇಶ್ಯೂ ಆಗೋದು, ಹೊಟ್ಟೆ ಕೆಡಬಹುದು. ಸೊ ಆ ನ್ಯಾಚುರಲ್ ಕಾಸಸ್ ಇಂದಾನು ಅವ್ರ ಎಕ್ಸಾಮ್ ಅಲ್ಲಿ ಇಶ್ಯೂ ಆಗ್ಬೋದು. ಸೊ ಪ್ರಶ್ನೆ ಏನಂತಂದ್ರೆ, ಈ ಎಕ್ಸಾಮ್ ನಂದು ಲೈಫ್ ಲೈನು, ಇದು ಇಲ್ದೆ ನಾನು ಬದುಕೋಕೆ ಆಗಲ್ಲ, ಇದೇ ನಂದು ಫಸ್ಟ್ ಅಂಡ್ ಫೈನಲ್ ಎಕ್ಸಾಮು, ಇದರಿಂದನೇ ನನಗೆ ಮುಂದೆ ಎಲ್ಲ ಫ್ಯೂಚರ್ ಇದೆ ಅಂತ ಅನ್ಕೊಂಡು ಹೋದ್ರೆ ತೊಂದರೆ ಆಗ್ಬೋದು. ಸರ್, ಈಗ ಪರೀಕ್ಷಾ ಒತ್ತಡದಿಂದ, ಮಾನಸಿಕ ಒತ್ತಡದಿಂದ ದೈಹಿಕವಾಗೂ ಕೆಲವೊಂದು ಬದಲಾವಣೆಗಳಾಗುತ್ತೆ. ಯಾವ ರೀತಿ ಬದಲಾವಣೆಗಳು ಕಂಡು ಬರುತ್ತೆ ಸರ್? ನೋಡಿ, ಮುಖ್ಯವಾಗಿ ಸ್ವಲ್ಪ ನಾರ್ಮಲ್ ಎಕ್ಸಾಮ್ ಸ್ಟ್ರೆಸ್ ಇದೆನಾ ಅಥವಾ ನಿಜವಾಗಿ ಒಂದು ಏನಾದ್ರೂ ಆಂಗ್ಸೈಟಿನೋ ಡಿಪ್ರೆಷನ್ ಅಲ್ಲಿ ಹೋಗ್ತಾ ಇದ್ದಾನೆ ಅನ್ನೋದು ಗೊತ್ತು ಹಿಡಿಯೋದೇ ಇದರಲ್ಲಿ ಮುಖ್ಯವಾಗಿ ತಂದೆ ತಾಯಿ ಕೆಲಸ. ಸೊ ಅದ್ರಾಗ ಫಸ್ಟ್ ನೋಡಿ, ಎಕ್ಸಾಮ್ ಪೂರ್ತಿಗೆ ಅಷ್ಟೇ ಗಾಬರಿ ಇರೋದು, ಸಬ್ಜೆಕ್ಟ್ ಬಂದಾಗ ಅಷ್ಟೇ ಗಾಬರಿ ಆಗೋದು, ಆ ದಿನ ಬರ್ತಾ ಇದೆ ಅಂದ್ರೆ ಅಷ್ಟೇ ಗಾಬರಿ ಆಗ್ತಾನೆ. ಇದು ನಾರ್ಮಲ್ ಸ್ಟ್ರೆಸ್. ಇದೇ ನಾವು ಕ್ಲಿನಿಕಲ್ ಆಂಗ್ಸೈಟಿ ಅಥವಾ ಡಿಪ್ರೆಷನ್ಗೆ ಏನ್ ಹೇಳ್ತೀವಿ ಅಂತಂದ್ರೆ, ಕನ್ಸಿಸ್ಟೆಂಟ್ ಆಗಿ ಕಂಟಿನ್ಯೂಸ್ ಆಗಿ ಇರುತ್ತೆ. ಡೈಲಿ ಎವ್ರಿ ಡೇ ಗಾಬರಿ, ಭಯದಲ್ಲೇ ಬದುಕ್ತಾ ಇರ್ತಾನೆ. ಈವನ್ ಎಕ್ಸಾಮ್ ಡೇಸ್ ಇಲ್ಲ ಏನಿಲ್ಲ ಆದ್ರೂ ಅವ್ನು ಗಾಬರಿಯಲ್ಲೇ ಇರ್ತಾನೆ ಅಥವಾ ಭಯದಲ್ಲಿ ಬೇಜಾರಲ್ಲಿ ಇರ್ತಾನೆ.
ಇದನ್ನ ನಾವು ಡಿಪ್ರೆಷನ್ ಅಂತ ಹೇಳ್ತೀವಿ. ನಿದ್ದೆ ಎಕ್ಸಾಮ್ ಮುಂದೆ ಅಷ್ಟೇ ಅವನಿಗೆ ನಿದ್ದೆ ಮಾಡೋದಿಲ್ಲ. ಅದೇ ಡಿಪ್ರೆಷನ್ ಅಲ್ಲಿ ಏನಾಗುತ್ತೆ, ತುಂಬಾ ಜಾಸ್ತಿ ನಿದ್ದೆ ಮಾಡ್ಬೋದು, 10 ತಾಸ್ಗಿಂತ ಜಾಸ್ತಿನೂ ಮಲಗ್ಬೋದು ಅಥವಾ ಮಲಗದೇ ಇಲ್ಲ. ಸೊ ಈ ತರನೂ ಆಗ್ಬೋದು. ಊಟ ನೋಡಿ, ಒಂದ್ ಸ್ವಲ್ಪ ಎಕ್ಸಾಮ್ ಪೂರ್ತಿಗೆ ಊಟ ಚೇಂಜಸ್ ಆಗ್ಬೋದು. ಅದೇ ಕಾಯಿಲೆಯಲ್ಲಿ, ಡಿಪ್ರೆಷನ್ ಅಲ್ಲಿ, ಆಂಗ್ಸೈಟಿಯಲ್ಲಿ ವೇಟ್ ಲಾಸ್ ಆಗ್ಬೋದು, ವೇಟ್ ಗೇನ್ ಆಗ್ಬೋದು, ಭಯ ಪಡಿ ಊಟ ಜಾಸ್ತಿ ಮಾಡ್ಬೋದು ಅಥವಾ ಊಟನೇ ಬಿಡ್ಬೋದು ಎಕ್ಸಾಮ್ ಬರ್ತಾ ಇದೆ ಅನ್ಕೊಂಡ್ರೆ. ಓಕೆ. ಆ್ಯಂಡ್ ಕಮ್ಯುನಿಕೇಷನ್ ನೋಡಿ, ಎಲ್ಲ ಯಾರಿಗೆ ಮಾತಾಡೋದಿಲ್ಲ ಅವನು ಡಿಪ್ರೆಷನಲ್ಲಿ, ಒಬ್ಬೊಬ್ಬನೇ ಇರೋದು, ಕಳ್ಕೊಂಡಂಗೆ ಇರೋದು, ಯಾರ ಜೊತೆಗೂ ಮಾತಾಡೋಕ್ಕೆ ಇಷ್ಟಪಡೋದಿಲ್ಲ. ಅದೇ ಎಕ್ಸಾಮ್, ನಾರ್ಮಲ್ ಎಕ್ಸಾಮ್ ಸ್ಟ್ರೆಸ್ ಇದ್ದಾಗ ಏನಾಗುತ್ತೆ, ಸ್ವಲ್ಪ ಆ ಟೈಮ್ ನಾನು ಉಳಿಸ್ಕೋಬೇಕಂತ ಆ ಪೂರ್ತಿಗೆ ಫ್ರೆಂಡ್ಸಲ್ಲಿ ಕಲಿಯೋದನ್ನ ಕಡಿಮೆ ಮಾಡ್ತಾರೆ. ಇದು ಸಹಜವಾಗಿ ಆಗೋದು ನಾರ್ಮಲ್ ಎಕ್ಸಾಮ್ಗೆ ಸ್ಟ್ರೆಸ್. ಆಮೇಲೆ ಇನ್ನೊಂದು, ನಾವು ಸಹಜವಾಗಿ ನೆನಪಾರ್ಬೋದು, ಏನೋ ಒಂದು ಡೇಟು ಟೈಮ್ ಏನೊಂದು ನೆನಪಾರ್ಬೋದು. ಅದೇ ಡಿಪ್ರೆಷನಲ್ಲಿ, ಆಂಗ್ಸೈಟಿಲಿ ಅಂದರೆ ಬ್ರೈನ್ ಫಾಗ್ ಅಂತ ಹೇಳ್ತೀವಿ. ಅಂದ್ರೆ ಏನು, ಪೂರ್ತಿ ಏನು ಜ್ಞಾಪಕನೇ ಬರೋದಿಲ್ಲ, ಕ್ಲೀನ್ ಆಗಿಬಿಟ್ಟಿರ್ತೈತೆ ತಲೆಯಲ್ಲಿ, ಏನು ಓದಿದ್ದೇನು ಗೊತ್ತೇ ಆಗೋದಿಲ್ಲ. ಸೊ ಅದನ್ನ ಸ್ವಲ್ಪ ಕನ್ಸರ್ನಿಂಗ್ ಆಗಿ ನೋಡ್ತೀವಿ. ಆಮೇಲೆ ಇನ್ನೊಂದೇನು, ಎಕ್ಸಾಮಲ್ಲಿ ಭಯ ಅಂದರೆ ಪ್ಯಾನಿಕ್ ಅಟ್ಯಾಕ್ ಅಂದ್ರೆ ನೋಡಿ, ಇದೇ ಡಬ ಅನ್ನೋದು ಎಷ್ಟು ಸಿವಿಯರ್ ಆಗಿಬಿಡುತ್ತೆ ಅಂದ್ರೆ, ಈಗ ನಾನು ಸತ್ತೋಗ್ಬಿಡ್ತೀನಿ, ಈಗ ಉಸಿರಾಡಕ್ಕೆ ಆಗ್ತಿಲ್ಲ, ನನಗೆ ಉಸಿರು ಗಟ್ಟದಂಗೆ ಆಗ್ತಿದೆ. ಇದು ಫುಲ್ ಸೀರಿಯಸ್ ಕೇಸ್. ಇದು ಸೀರಿಯಸ್ ಅಂತ, ಇದು ಪ್ಯಾನಿಕ್ ಅಟ್ಯಾಕ್ ಅಲ್ಲಿ ಹೋಗುತ್ತೆ. ಇದು ಡಿಪ್ರೆಷನ್, ಆಂಗ್ಸೈಟಿಯಲ್ಲಿ ಕಂಡು ಬರೋದು. ಅಂದ್ರೆ ಎಲ್ಲೋ ಈಗ ನಾನು ಸತ್ತೇ ಹೋಗ್ಬಿಡ್ತೀನಿ, ಎಕ್ಸಾಮೇ ಬರೆಯೋಕ್ಕಾಗಲ್ಲ, ಬಿಟ್ಟು ಬಂದ್ಬಿಡ್ತಾರೆ, ಎಕ್ಸಾಮಿಂದ ಓಡೋಗಿ ಬಂದ್ಬಿಡ್ತಾರೆ. ಸೊ ಆ ಥರ ಆಗೋದು. ಅಥವಾ ಕೈ ನಡುಗ್ದಂಗಾಗಿ, ಎದೆಯಲ್ಲಿ ನೋವು ಆಗ್ತಿದ್ರೆ, ಉಸಿರಾಡಕ್ಕೆ ಆಗ್ತಿಲ್ಲ ಅಂತ ಉಸಿರಾಡಕ್ಕೆ ತೊಂದರೆ ಮಾಡ್ದಂಗೆ ಮಾಡೋದು, ಇದನ್ನೆಲ್ಲ ಸಿವಿಯರ್ ಆಗಿ ಕನ್ಸಿಡರ್ ಮಾಡ್ತೀವಿ. ಅದೇ ಸಹಜವಾಗಿ ಎಕ್ಸಾಮಲ್ಲಿ ಗಾಬರಿ ಆಗಂದ್ರೆ ಏನು, ಕೈ ಸ್ವಲ್ಪ ಹಸಿಯಾಗಿದ್ದಾರೆ, ಸ್ವಲ್ಪ ಇದಾಗ್ತಿದ್ದೀರಿ ಅಂತ, ಇದು ಸಹಜ, ನಾರ್ಮಲ್. ಓಕೆ. ಅಂದ್ರೆ ಇದು ಆರಂಭದಲ್ಲೇ ನಾವು ಈ ಲಕ್ಷಣಗಳನ್ನ ಗುರುತಿಸಿದ್ರೆ ಅವ್ರಿಗೆ ತುಂಬಾ ಮುಂದೆ ಫ್ಯೂಚರ್ ಅಲ್ಲಿ ಅನುಕೂಲ ಆಗುತ್ತೆ. ಹೌದು, ಪ್ರಿಪರೇಟರಿ ಎಕ್ಸಾಮ್ಸ್ ಅಲ್ಲೇ ಮನೆಯಲ್ಲೇ ನೀವು ಪ್ರಾಕ್ಟೀಸ್ ಮಾಡಿದಾಗ ಗೊತ್ತಾಗ್ಬಿಡುತ್ತೆ ಏನಾಗ್ತಿದೆ ಅನ್ನೋದು. ಸೊ ಇದು ಫಸ್ಟ್ ಎಕ್ಸಾಮ್ ಅಲ್ಲಿ ನೋಡಿ, ನಮ್ಮ ಹತ್ರ ತುಂಬಾ ಪೇಷಂಟ್ಸ್ ಬರ್ತಾರೆ. ಈಗ ಲಾಸ್ಟ್ ನೀಟ್ ಆಯ್ತು, ತುಂಬಾ ಜನ ಡಾಕ್ಟರ್ಸೇ ಹೋಗಿದ್ದಾರೆ, ಎಕ್ಸಾಮ್ ಬರೆದಿದ್ದಾರೆ, ಗಾಬರಿಯಲ್ಲಿ ಏನೇನೋ ಬರೆದು ಬಂದಿದ್ದಾರೆ, 1 ವರ್ಷ ವೇಸ್ಟ್ ಆಯ್ತು. ಅವ್ರು ಮುಂಚೆನೆ ನನಗೆ ಈ ತರ ಆಗ್ತಾ ಇದೆ, ಮಾಕ್ ಎಕ್ಸಾಮ್ ಅಲ್ಲಿ ಏನೋ ತೊಂದರೆ ಬರ್ತಾ ಇದೆ, ಪ್ರಿಪರೇಟರಿಯಲ್ಲಿ ಆಗ್ತಿದೆ ಅಂದ್ರೆ ಅವ್ರು ಮುಂಚೆನೆ ಬಂದು ಈ ತರ ಇದೆ ರೀ, ಇದಕ್ಕೆ ಏನ್ ಮಾಡ್ಬೇಕಂದ್ರೆ ಟ್ರೀಟ್ಮೆಂಟ್ ಕೊಟ್ಟಿದ್ರೆ ಅವ್ರು ಇದು 1 ವರ್ಷ ಉಳಿಸ್ಕೋತಾ ಇದ್ರು. ಸೊ ಅವ್ರು 1 ವರ್ಷ ಲಾಸ್ ಮಾಡ್ಕೊಂಡ್ರು. ಮತ್ತೆ ಸೆಕೆಂಡ್ ಇಯರ್ ಮತ್ತೆ ಎಕ್ಸಾಮ್ ಬರೀತಾರೆ, ಅವಾಗೂ ಟ್ರೀಟ್ಮೆಂಟ್ಗೆ ಬಂದಿಲ್ಲ ಅವರು. ಅವ್ರು ಏನ್ ಅನ್ಕೊಂಡಿದ್ದಾರೆ, ಏನೋ ಅವಾಗ ಆಯ್ತು ಬಿಡು ಒಂದ್ಸತಿ, ಈ ಸತಿ ಏನಾಗೋದಿಲ್ಲ ಅಂತ ಮತ್ತೆ ನೀಟ್ ಬರೆದಿದ್ದಾರೆ, ಮತ್ತೆ ಅದೇ ತರ ಆಗಿದೆ, ಇವಾಗ ಬಂದಿದ್ದಾರೆ. ಸೊ 2 ವರ್ಷ ಲಾಸ್ ಮಾಡ್ಕೊಂಡು ಇವಾಗ ಅವರು ಟ್ರೀಟ್ಮೆಂಟ್ಗೆ ಬಂದಿರೋದು. ಅಂದ್ರೆ ಎಷ್ಟು ಬೇಗ ನಾವು ಇದನ್ನ ಐಡೆಂಟಿಫೈ ಮಾಡ್ತೀವಿ ಅಷ್ಟು ಅನುಕೂಲ ಆಗುತ್ತೆ ಅಂತ. ಇನ್ನು ಕೆಲವೊಬ್ಬರಿಗೆ ಪರೀಕ್ಷಾ ಸಂದರ್ಭದಲ್ಲಿ, ಅದೇ ನೀವು ಅಲ್ಲೇ ಉಲ್ಲೇಖ ಮಾಡಿದ್ರಿ ಸರ್ ಆಗಲೇ, ಈ OMR ಶೀಟ್ ಅಲ್ಲಿ ನಾವು ಸರ್ಕಲ್ ಬಬಲ್ ಮಾಡಬೇಕಾದ್ರೆ ಕೈ ಶೇಕ್ ಆಗುತ್ತೆ, ಒಂದು 10-15 ನಿಮಿಷ ಅದು ನಿರಂತರವಾಗಿರುತ್ತೆ, ನಂತರ ಕಾಮ್ ಡೌನ್ ಆಗ್ತಾರೆ. ಇವ್ರಿಗೆ ಏನ್ ಆಗ್ತಾ ಇರುತ್ತೆ ಸರ್ ಆಕ್ಚುಲಿ ಬ್ರೈನ್ ಅಲ್ಲಿ? ನೋಡಿ, ಇದು ಬೇಸಿಕಲಿ ಭಯ ಅಷ್ಟೇ. ಅಂದ್ರೆ ಇಷ್ಟು ಜಾಸ್ತಿ ಭಯ ಇದೆ ಅಂತಂದ್ರೆ ಅವರಿಗೆ ಏನು ಮಾಡಕ್ಕೆ ಆಗ್ತಿಲ್ಲ, ತಲೆ ಓಡ್ತಾ ಇಲ್ಲ, ಕೈ ಕಾಲು ಓಡ್ತಾ ಇಲ್ಲ. ಸೊ ಮೆಂಟಲಿ, ಫಿಸಿಕಲಿ 2 ಥರದಿಂದ ಅವರು ಸ್ವಿಚ್ ಆಫ್ ಆದಂಗೆ ಅದು. ಇದನ್ನ ಏನಂತೀವಿ ಅಂದ್ರೆ ಒಂಥರ ಎಮರ್ಜೆನ್ಸಿ ಇದ್ದಂಗೆ ಇವರಿಗೆ. ಸೊ ಈ ತರ ಆದಾಗ ಅವ್ರಿಗೆ ಏನ್ ಮಾಡ್ಬೇಕು, ಹೆಂಗ್ ಅವ್ರ ಕಂಟ್ರೋಲಿಗೆ ಬರಬೇಕು, ಮತ್ತೆ ಅವ್ರು ಈ ತರ ಹೋಗ್ಲಾರ್ದಂಗೆ ಹೆಂಗ್ ಇರಬೇಕು ಅನ್ನೋದನ್ನ ನಾವೇನಂತೀವಿ ಅಂತಂದ್ರೆ ಸೆನ್ಸರಿ ಮೆಥಡ್ ಅಂತ ಹೇಳ್ತೀವಿ. 5, 4, 3, 2, 1 ಅಂತ ಹೇಳ್ತೀವಿ. ಅಂದ್ರೆ ಏನು, 5 ಥಿಂಗ್ಸ್ ಅನ್ನ ನೋಡಿ, 4 ಥಿಂಗ್ಸ್ ಅನ್ನ ಟಚ್ ಮಾಡಿ, 3 ಥಿಂಗ್ಸ್ ಅನ್ನ ಕೇಳಿ, 2 ಥಿಂಗ್ಸ್ ಅನ್ನ ಸ್ಮೆಲ್ ಮಾಡಿ, 1 ಥಿಂಗ್ ಅನ್ನ ಟೇಸ್ಟ್ ಮಾಡಿ. ರಿಯಾಲಿಟಿ ಚೆಕ್ ಅಂತ ಹೇಳ್ತೀವಿ. ಅಂದ್ರೆ ಏನು, ಆ ಪರಿಸ್ಥಿತಿಯಿಂದ ಹೊರಗಡೆ ಬರೋಕೆ ಸ್ವಲ್ಪ ನಿಮ್ದು ಬ್ರೈನ್ ಇದಾದಂಗ ಡೈವರ್ಟ್ ಆದಂಗೆ ಆಗುತ್ತೆ. ಆ ತರ ಎಕ್ಸಾಮ್ ಅಲ್ಲಿ ಇದೀವಿ, ಈಗ ಈ ತರ ಆಗ್ತಿದೆ, ನಮ್ಗೆ ಏನು ದಾರಿ ತೋರಿಸ್ರಿ ಅಂದ್ರೆ ನಾವು 2 ಹೇಳ್ತೀವಿ. ಒಂದು ಬಾಕ್ಸ್ ಬ್ರೀತಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಏನು, 4 ಸೆಕೆಂಡ್ಸ್ ಇನ್ಹೇಲ್ ಮಾಡಿ, 4 ಸೆಕೆಂಡ್ಸ್ ಹೋಲ್ಡ್ ಮಾಡಿ, 4 ಸೆಕೆಂಡ್ಸ್ ಎಕ್ಸೇಲ್ ಮಾಡಿ, 4 ಸೆಕೆಂಡ್ಸ್ ವೇಟ್ ಮಾಡಿ. ಇದನ್ನ ನೀವು ಒಂದು 2 ಸತಿ 3 ಸತಿ ಮಾಡಿದ್ರು ಎಷ್ಟೋ ಮಟ್ಟಿಗೆ ನಿಮ್ದು ಹಾರ್ಟ್ ರೇಟ್ ಸ್ಲೋ ಆಗುತ್ತೆ. ಅದೇ ಡಬ ಬಡಿತಾ ಇರುತ್ತೆ, ಅವ್ರಿಗೆ ಏನು ವಿಚಾರನೂ ಬರ್ತಾ ಇಲ್ಲ. ಆ ಟೈಮಲ್ಲಿ ನಾವು ಇದನ್ನ ಮಾಡಿದ್ರೆ, ಬ್ರೀತಿಂಗ್ ವೆರಿ ಇಂಪಾರ್ಟೆಂಟ್. ಬ್ರೀತಿಂಗ್ ಅನ್ನ ಮ್ಯಾನೇಜ್ ಮಾಡೋದು ಕಲ್ತ್ಕೊಂಡ್ರೆ ಅವ್ರು ಡೆಫಿನೆಟ್ಲಿ ಈ ಸಿಚುವೇಶನ್ ಅಲ್ಲಿ ಎಕ್ಸಾಮ್ ಅಲ್ಲಿ ತೊಂದರೆ ಆದಾಗ ಮ್ಯಾನೇಜ್ ಮಾಡ್ಬೋದು. ಆದ್ರೆ ಇವನ್ ಎಲ್ಲ ಮುಂಚೆನೆ ಅವ್ರು ಪ್ರಾಕ್ಟೀಸ್ ಮಾಡ್ಕೊಂತ ಬರ್ತಾ ಇರ್ಬೇಕು. ಈಗ ಈ ಎಕ್ಸಾಮ್ ಅಲ್ಲಿ ಒಂದು ಎಕ್ಸಾಮ್ ಬರೀತಾರೆ, ತೊಂದರೆ ಆಗಿದೆ ಅಂತಾರೆ, ಅವಾಗ ಕರ್ಕೊಂಡು ಬರ್ತಾರೆ. ಅವಾಗ ನಾವ್ ಏನಾದ್ರು ಹೇಳ್ತೀವಲ್ಲ, ಅದನ್ನ ಇನ್ಪುಟ್ ಕೊಟ್ಟ ತಕ್ಷಣ ಅವ್ರಿಗೆ ಅಪ್ಲೈ ಮಾಡಕ್ ಕಷ್ಟ ಆಗುತ್ತೆ. ಸೊ ಅವ್ರು ಮುಂಚೆಯಿಂದಾನೇ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೋತಾ ಬಂದಾಗ, ಆ ಸಿಚುವೇಶನ್ ಅಲ್ಲಿ ಅವ್ರು ಬಿದ್ದಾಗ ಏನ್ ಮಾಡ್ಬೇಕು ಅನ್ನೋದು ಅವ್ರು ಅಪ್ಲೈ ಮಾಡ್ಬೋದು. ಯೂಶಲಿ ಏನಾಗುತ್ತೆ, ಬೆಂಕಿ ಹತ್ತಿದೆ ರೀ, ನಡ್ರಿ ಈಗ ಬಾವಿ ತೊಡೋಣ ಅಂತ ಕೊಡ್ತೀವಿ, ಆ ತರ ಮಾಡಿದ್ರೆ ತಪ್ಪು ಸರ್. ಮತ್ತೆ ಈಗ ನಾವು ಇರೋದೊಂದು ಕಾಲದಲ್ಲಿ ನಿರಂತರವಾಗಿ ಹೋಲಿಕೆಯನ್ನ ಎಲ್ಲ ಕಡೆಗೆ ಮಾಡೋದನ್ನ ನೋಡಿದೀವಿ. ಸ್ನೇಹಿತರೊಂದಿಗೆ ಹೋಲಿಕೆ, ಸಂಬಂಧಿಕರೊಂದಿಗೆ ಹೋಲಿಕೆ, ನೋಡ ಅವ್ರ ಮಗ ನೀಟಲ್ಲಿ ಇಷ್ಟು ರ್ಯಾಂಕ್ ತಂದಿದ್ದಾನೆ. ಈ ಹೋಲಿಕೆಗಳಿಂದ ಏನೆಲ್ಲ ಸಮಸ್ಯೆಗಳಾಗುತ್ತೆ ಸರ್ ಒಬ್ಬ ವ್ಯಕ್ತಿ ಮೇಲೆ? ಅದನ್ನ ಎಷ್ಟು ಪಾಸಿಟಿವ್ ರೀತಿಯಲ್ಲಿ ತಗೋಬಹುದು, ಎಷ್ಟು ನೆಗೆಟಿವ್ ಆಗಿ ಅದು ಪರಿಣಾಮ ಆಗಬಹುದು, ಎರಡನ್ನೂ ಹೇಳಿ ಸರ್. ನೋಡಿ, ತಂದೆ ತಾಯಿದಿಲ್ಲಿ
ಸ್ವಲ್ಪ ಮುಖ್ಯವಾದ ಒಂದಿಷ್ಟು ಇಶ್ಯೂಸು ಅಥವಾ ಕನ್ಸರ್ನ್ಸ್ ಇದಾವೆ. ಮುಂಚೆ ಹೆಂಗಿತ್ತು ಅಂತಂದ್ರೆ ತಂದೆ ತಾಯಿ ಡೈರೆಕ್ಟ್ ಆಗಿ ಕಂಪೇರ್ ಮಾಡ್ತಿದ್ರು. ಈಗ ಸ್ವಲ್ಪ ಎಜುಕೇಟೆಡ್ ಆಗಿದಾರೋ ಏನೋ, ಸ್ವಲ್ಪ ಕಂಪ್ಯಾರಿಸನ್ ಕಡಿಮೆ ಮಾಡಿದ್ದಾರೆ, ಅಥವಾ ಮಾಡಿದ್ರು ಒಂದು ಸ್ವಲ್ಪ ಸೂಕ್ಷ್ಮ ಇದರಲ್ಲಿ ಹೇಳ್ತಾ ಇದಾರೆ. ಮುಂಚೆ ತರ ಇಲ್ಲ. ಮುಂಚೆ ತರ ತಂದೆ ತಾಯಿ ಹೆಂಗಿದ್ರು ಅಂದ್ರೆ, ನೋಡೋ ಪಕ್ಕದ ಮನೆ ಇವನು ಹಿಂಗ್ ಮಾಡ್ದ, ಅವನು ಪಕ್ಕದ ಮನೆದವನು ಇವನು ಹಿಂಗ್ ಮಾಡ್ದ, ನಿನ್ ಫ್ರೆಂಡ್ ಹಿಂಗ್ ಮಾಡ್ದ ಅಂತ ಹೇಳ್ತಾ ಇದ್ರು. ಸೊ ಇವಾಗ ಸ್ವಲ್ಪ ಕಡಿಮೆ ಇದೆ, ಇಲ್ಲ ಅಂತ, ಬಟ್ ಸ್ವಲ್ಪ ಇನ್ನೂ ಮಾಡ್ತಾ ಇದ್ದಾರೆ. ಸೊ ಇವಾಗ ಈ ಮೋಸ್ಟ್ ಪೇರೆಂಟ್ಸ್ ರೋಲ್ ಏನಿದೆ, ಒಂದು ಮನೆಯಲ್ಲಿ ಕ್ವೈಟ್ ಝೋನ್, ಕ್ವೈಟ್ ಎನ್ವೈರ್ಮೆಂಟನ್ನು ಕ್ರಿಯೇಟ್ ಮಾಡಬೇಕು. ಅಂದರೆ ಏನು, TV ಇರಬಾರ್ದು, ಫೋನ್ ಇರಬಾರ್ದು, ನಾಯ್ಸ್ ಇರಬಾರ್ದು, ಸೌಂಡ್ ಇರಬಾರ್ದು. ಸೊ ಒಂದು ಪರ್ಟಿಕ್ಯುಲರ್ ರೂಮ್ ಓದೋಕೆ ಅಂತ ಡೆಡಿಕೇಟೆಡ್ ಆಗಿ ಕೊಟ್ಟರೆ ಸ್ವಲ್ಪ ಹುಡುಗರಲ್ಲಿ ಓದೋದು ಒಂದು ಎನ್ವೈರ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಒಂದು. ಎರಡನೇದು ಏನಂತಂದರೆ, ತಂದೆ ತಾಯಿ ಯಾವ ಥರ ಮಾತಾಡ್ತಾರೆ, ಬಂದ ತಕ್ಷಣನೇ ಅವ್ರ ಕೆಲಸದಿಂದ ಮನೆಗೆ ಬಂದ್ಕೊಳ್ಳಿ, ಯಾಕೋ ಓದ್ತಾ ಇಲ್ಲ ಅಂತ. ಸರ್ ಯಾಕೆ ಓದ್ತಾ ಇಲ್ಲ, ಇದೊಂದೇ ಪ್ರಶ್ನೆ. ಅಯ್ಯೋ ನಿನಗೆ ನಾನು ಸ್ಕೂಲಿಗೆ ಹಾಕಿದ್ದೀನಿ, ಅದು ಏನು ವೇಸ್ಟ್, ದಂಡ, ಓದ್ತಾನೆ ಇಲ್ಲ ಅಂತ ಹೇಳ್ತಾರೆ. ಸೊ ಈ ಅಪ್ರೋಚನ್ನ ಬಿಟ್ಟು ತಂದೆ ಮನೆಗೆ ಬಂದ ತಕ್ಷಣ ಅಥವಾ ತಾಯಿ ಡ್ಯೂಟಿಯಿಂದ ಮನೆಗೆ ಬಂದ ತಕ್ಷಣ ಊಟ ಮಾಡಿದ್ಯಾ ಏನು, ನೀರು ಕುಡ್ದಿದ್ಯಾ ಏನು, ಅಥವಾ ಏನಾದರೂ ಫ್ರೆಶ್ ಆಗ್ತಿದೆ, ಏನಾದರೂ ಬೇಕೇನು ಅಂತ, ಈ ಥರ ಒಂದು ನೀವು ಅಪ್ರೋಚನ್ನ ಚೇಂಜ್ ಮಾಡಿಕೊಂಡು ಆಮೇಲೆ ಓದೋದ್ ಬಗ್ಗೆ ಕೇಳಿದ್ರೆ ಮಗು ಮಾತಾಡುತ್ತೆ, ಹೇಳುತ್ತೆ, ನೋಡಿ ನನಗೆ ಇದು ಎಕ್ಸಾಮಲ್ಲಿ ಸ್ಟ್ರೆಸ್ ಇದೆ. ಯೂಶಲಿ ನಾವೇನಂತೀವಿ, ನನ್ನ ಮಗ ಓದ್ತಾ ಇಲ್ಲ ರೀ ಅಂತ ಹೇಳ್ತಾರೆ ಸಹಜವಾಗಿ. ನನ್ನ ಮಗ ತುಂಬಾ ಶಾಣೆ ರೀ, ಆದ್ರೆ ಓದೋದೊಂದು ಮಾಡಲ್ಲ ನೋಡ್ರಿ. ಸೊ ಯೂಶಲಿ ಇದರಲ್ಲಿ ತೊಂದರೆ ಏನಂದ್ರೆ, ಹುಡುಗನಿಗೆ ಅಥವಾ ಆ ಹುಡುಗಿಗೆ ಓದೋದ್ ಬಗ್ಗೆ ಭಯ ಇರುತ್ತೆ. ಆ ಭಯನ ಅವರು ಏನ್ ಮಾಡ್ತಾರೆ ಅಂದ್ರೆ ಅದನ್ನ ಅವಾಯ್ಡ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಈಗ ಎಕ್ಸಾಂಪಲ್, ಸ್ವಲ್ಪ ಜನ ಇಂಗ್ಲಿಷಲ್ಲಿ ತುಂಬಾ ಚೆನ್ನಾಗಿರ್ತಾರೆ, ಕನ್ನಡ ಏನೂ ಬರಲ್ಲ, ಕನ್ನಡ ತುಂಬಾ ಚೆನ್ನಾಗಿರುತ್ತೆ, ಹಿಂದಿ ಏನೂ ಬರಲ್ಲ, ಅಥವಾ ಮ್ಯಾಥ್ಸ್ ಏನೂ ಬರಲ್ಲ. ಒಂದು ಸಬ್ಜೆಕ್ಟ್ ಅಲ್ಲಿ ತೊಂದರೆ ಇರುತ್ತೆ, ಇನ್ನೊಂದು ಸಬ್ಜೆಕ್ಟ್ ಕಂಪನ್ಸೇಟ್ ಮಾಡ್ತಾ ಇರ್ತಾರೆ. ಸೊ ನಾವೇನ್ ಅನ್ಕೋತೀವಿ, ಅದನ್ನ ಇವ್ಯಾಲ್ಯೂಯೇಟ್ ಮಾಡಬೇಕು, ಬೇಸಿಕಲಿ ಇವ್ಯಾಲ್ಯೂಯೇಟ್ ಮಾಡಬೇಕು. ಅಂದ್ರೆ ಅದರಲ್ಲಿ ನಾವು ಸ್ಪೆಸಿಫಿಕ್ ಲರ್ನಿಂಗ್ ಡಿಸಬಿಲಿಟೀಸ್ ಅಂತ ಹೇಳ್ತೀವಿ. ಓಕೆ, ಅಂದ್ರೆ ಒಂದು ಸಬ್ಜೆಕ್ಟ್ ಅಲ್ಲಿ ತೊಂದರೆ ಇರುತ್ತೆ, ಉಳುಕಿರೋ ಎಲ್ಲ ಸಬ್ಜೆಕ್ಟ್ ಅಲ್ಲಿ ಚೆನ್ನಾಗಿ ಮಾಡ್ತಾ ಇರ್ತಾರೆ. ಸೊ ಅದನ್ನ ಅಸೆಸ್ಮೆಂಟ್ ಮಾಡಿ ನಿಜವಾಗ್ಲೂ ಅವನಿಗೆ ಅದರಲ್ಲಿ ತೊಂದರೆ ಇದೆ ಅಂದ್ರೆ ನಾವು ಸರ್ಟಿಫಿಕೇಟ್ ಇಶ್ಯೂ ಮಾಡ್ತೀವಿ. ಆ ಸರ್ಟಿಫಿಕೇಟ್ ಇಶ್ಯೂ ಮಾಡೋದ್ರಿಂದ ಅವನಿಗೆ, ಆ ಹುಡುಗನಿಗೆ ಆ ಎಕ್ಸಾಮಲ್ಲಿ ಆ ಸಬ್ಜೆಕ್ಟ್ ಒಂದು ಎಕ್ಸ್ಕ್ಲೂಡ್ ಮಾಡೋಕ್ಕೆ ಕೊಡ್ತಾರೆ, ಅಥವಾ ಹೆಲ್ಪರು ಕೊಡ್ತಾರೆ ಅವನಿಗೆ ಬರೆಯೋಕೆ. ಸೊ ಈ ಆಪ್ಷನ್ಸು ಇದೆ. ಓಕೆ, ಸೊ ಸರ್ಕಾರದಿಂದ ತಂದೆ ತಾಯಿ ಯಾವ ಥರ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಅದಕ್ಕೆ ಹೆಂಗೆ ಅಪ್ರೋಚ್ ಮಾಡ್ತಾ ಇದ್ದಾರೆ. ಕಂಪ್ಯಾರಿಸನ್ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ, ಬಟ್ ಯೂಶಲಿ ನೋಡಿ ಕಂಪ್ಯಾರಿಸನ್ನೇ ಅವಾಯ್ಡ್ ಮಾಡಿ ಅಂತ ಹೇಳೋದು ಸಹಜವಾಗಿ. ಯಾಕಂದ್ರೆ ಡೌನ್ ದ ಲೈನ್ ಹೆಂಗೋ ಏನೋ ಮಾಡಿ ಕಂಪೇರ್ ಆಗೇ ಬಿಡುತ್ತೆ ಅವರಿಗೆ. ಸೊ ಪ್ರಿಫರೇಬಲಿ ಕಂಪ್ಯಾರಿಸನ್ ಮಾಡಕ್ ಹೋಗ್ಬೇಡಿ. ಏನ್ ಮಾಡ್ತಾ ಇದ್ದೀರಾ ಅದನ್ನ ನೀವು ಆದಷ್ಟು ಪ್ರಮೋಟ್ ಮಾಡಿ, ಅಂದ್ರೆ ಅವನಿಗೆ ಆದಷ್ಟು ಸ್ಟಿಮ್ಯುಲೇಟ್ ಮಾಡಿ, ನಿನ್ನ ಕೈಲೇ ಮಾಡೋದಾಗುತ್ತೆ, ಟ್ರೈ ಮಾಡುವಂತ ಪ್ರೋತ್ಸಾಹನೇ ಕೊಡಿ. ಆದ್ರೆ ಕ್ವಶನ್ ಏನಂತಂದ್ರೆ, ಯೂಶಲಿ ಗಾಬರಿ ಇರುತ್ತೆ ಓದೋದಕ್ಕೆ. ಒಂದು ಸಬ್ಜೆಕ್ಟಿಗೆ ಕನ್ನಡ ಅನ್ಕೊಳ್ಳಿ, ಸಹಜವಾಗಿ ಇಂಗ್ಲೀಷ್ ಮೀಡಿಯಂ ಹೋಗೋ ಹುಡುಗರು ಕನ್ನಡ ಸಬ್ಜೆಕ್ಟನ್ನು ಸರಿಯಾಗಿ ಇದು ಮಾಡಲ್ಲ, ಪರ್ಫಾರ್ಮ್ ಮಾಡಲ್ಲ. ಸೊ ಅವ್ರಿಗೆ ಗಾಬರಿ ಇರುತ್ತೆ. ಆ ಗಾಬರಿಯಿಂದ ಫಸ್ಟ್ ಹೊರಗಡೆ ಹಾಕೋದೇ ಕೆಲಸ. ನೀವು ಓದಿ ಅಂತ ಬೆನ್ ಹತ್ಕೊಂಡು ಅವ್ರಿಗೆ ಫೋರ್ಸ್ ಮಾಡಿ ಒಂದೊಂದು ತಾಸು ಅವ್ರ ಹಿಂದೆ ಕೂತ್ಕೊಂಡು ಓದಿಲ್ಲ ಅನ್ನೋದು, ಬೈಯೋದು, ಹೊಡಿಯೋದು ಮಾಡ್ಕೋತ ಹೋದ್ರೆ ಅವನು ಓದೋದಿಲ್ಲ, ಆ್ಯಂಡ್ ಭಯ ಇನ್ನೂ ಜಾಸ್ತಿ ಆಗುತ್ತೆ, ಆ್ಯಂಡ್ ಪೂರ್ತಿ ದೂರ ಆಗ್ಬಿಡ್ತಾನೆ ಅದರಿಂದ. ಸೊ ಪ್ರಶ್ನೆ ಏನಂತಂದ್ರೆ, ನೀವು ಚಿಕ್ಕವರಿದ್ದಾಗಿಂದ, ಅಂದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡಿಂದಾನೆ ಅವ್ರಿಗೆ ಭಯ ಇರಬಾರ್ದು ಸಬ್ಜೆಕ್ಟ್ಸ್ ಮೇಲೆ. ಅಷ್ಟು ಮಾಡಿದ್ರೆ ಸಾಕು. ಸರ್, ಇನ್ನೊಂದೇನು ಪ್ರಮುಖವಾದ ದೂರ ಅಂದರೆ ಪೇರೆಂಟ್ಸ್ದು, ಮಗ ಓದ್ಲಿಕ್ಕೆ ಕುಂತ ತಕ್ಷಣ ನಿದ್ದೆ ಬಂದಂಗೆ ಆಗುತ್ತೆ. ಅದೇ ಒಂದು ಮೂವಿ ನೋಡೋ, ಕ್ರಿಕೆಟ್ ಮ್ಯಾಚ್ ನೋಡೋ ಅಂದರೆ ನಿರಂತರವಾಗಿ 3-4 ಗಂಟೆ ನೋಡ್ತಾನೆ ಇರ್ತಾನೆ. ಆ ನಿರಂತರತೆ ಓದ್ಮೇಲೆ ಬರಲ್ಲ. ಈ ಸಂದರ್ಭದಲ್ಲಿ ಯಾವ ರೀತಿ ನಮ್ಮ ಹುಡುಗರ ಮೊದಲು ವರ್ಕ್ ಆಗುತ್ತೆ ಸರ್? ನೋಡಿ, ಸಹಜವಾಗಿ ಇದು ಆಗೋದು ನಾವೇನಂತೀವಿ ಅಂದ್ರೆ ಸ್ಲೀಪ್ ಮೆಮೊರಿ ಲಿಂಕ್ ಅಂತ ಹೇಳ್ತೀವಿ. ನೀವು ಒಂದು ಏನಾದರೂ ಓದಿದ್ರೆ ಅನ್ಕೊಳ್ಳಿ, ಓದಿದ್ಮೇಲೆ ಒಂದು 8 ತಾಸು 7 ತಾಸು ಏನೋ ಒಂದು ರೂಟೀನ್ ಅವ್ರು ಮಲಗೋ ಸ್ಲೀಪ್ ಇದೆ, ಅದು ಮಲಗಿದ್ರೆ ಅವ್ರ ಮೆಮೊರಿಯಲ್ಲಿ ಏನು ಓದಿರ್ತಾರಲ್ಲ ಅದನ್ನ ಶಾರ್ಟ್ ಟರ್ಮ್ ಮೆಮೊರಿಯಿಂದ ಲಾಂಗ್ ಟರ್ಮ್ ಮೆಮೊರಿಗೆ ಹೋಗುತ್ತೆ. ಸೊ ಓದಿದ್ಮೇಲೆ ಮಲಗೋದು ಒಳ್ಳೇದು. ಈಗ ಯೂಶಲಿ ಏನಾಗುತ್ತೆ, ರಾತ್ರಿ ಎಲ್ಲ ಓದ್ತಾರೆ, ಮಲಗೋದೇ ಇಲ್ಲ, ಮತ್ತೆ ಬೆಳಿಗ್ಗೆ ಎದ್ದು ಓದ್ತಾರೆ. ಸೊ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ, ಯಾವುದು ಲಾಂಗ್ ಟರ್ಮ್ ಮೆಮೊರಿಗೆ ಹೋಗೋದಿಲ್ಲ. ಆ ಥರ ಆದಾಗ ಅಂದ್ರೆ ಏನು, ಆಗಿನ ಮಟ್ಟಿಗೆ ಅದು ಅರ್ಥ ಆಗುತ್ತೆ, ಜ್ಞಾಪಕನೂ ಇರುತ್ತೆ ಒಂದಿನ, ಬಟ್ ಒಂದು 10 ದಿನ ಆದ್ಮೇಲೆ ಕೇಳಿದ್ರೆ ಏನೂ ಇರಲ್ಲ. ಸೊ ಅದಕ್ಕೆ ನಾವೇನು ಹೇಳೋದು ಅಂತಂದ್ರೆ, ಓದ್ರಿ ಮಲಗ್ರಿ. ಇವಾಗ ಯಾರಿಗಾದ್ರೂ ಓದಿದ ತಕ್ಷಣ ನಿದ್ದೆ ಬರ್ತಾ ಇದೆ ಅಂತ ಅನ್ಕೊಳ್ಳಿ, ಅದರಲ್ಲಿ 3-4 ಕಾರಣ ಆಗುತ್ತೆ. ಒಂದು, ಅದರಲ್ಲಿ ಇಂಟ್ರೆಸ್ಟೇ ಇಲ್ಲ. ಎರಡನೇದು ಏನಂತಂದ್ರೆ ಭಯ, ಅಯ್ಯೋ ಅದು ಏನಪ್ಪಾ ನನಗೆ ಬರ್ತಾನೆ ಇಲ್ಲ, ಎಷ್ಟು ಕಷ್ಟಪಡ್ತಾ ಇದ್ದೀನಿ, ಅದು ಬೇಡ ದೂರ ಇರೋದು. ಅಥವಾ ಇನ್ನೊಂದು ಏನಂದ್ರೆ ನೆಗ್ಲೆಕ್ಟ್, ಇರ್ಲಿ ಬಿಡು ಏನಾಗುತ್ತೆ, ನಡೀತಾ ಇದೆ, ಹೋಗ್ತಾ ಇದೆ, ಹೆಂಗೂ ಪಾಸನ ಆಗ್ತೀನಿ, ಫೇಲ್ ಆದ್ರೂ ಆಗ್ತೀನಿ, ಏನಾದ್ರೂ ನಡೀತಾ ಇದೆ, ಯಾವುದು ಭಯನೂ ಇಲ್ಲ. ಈ ಥರ ಇದರಲ್ಲಿ ಯಾವುದಿದೆ ಅದನ್ನು ನೋಡಿಕೊಂಡು ಅದ್ರ ಪ್ರಕಾರ ನಾವು ವರ್ಕ್ ಮಾಡಬೇಕು. ಈಗ ವಿದ್ಯಾರ್ಥಿಗಳನ್ನ ಟ್ರೀಟ್ಮೆಂಟ್ ಸಲುವಾಗಿ ಅವರು ಅಧಿಕೃತವಾಗಿ ಮನೋರೋಗ ವಿಭಾಗಕ್ಕೆ ತರಲಿಕ್ಕೆ ಪೇರೆಂಟ್ಸ್ ಕೂಡ ಹಿಂಜರಿತಾರೆ ಸರ್. ನನ್ನ ಮಗನಿಗೆ ಬೇರೆಯವರು ಯಾಕೋ
ಟ್ರೀಟ್ಮೆಂಟ್ ಸಲುವಾಗಿ ಮನೋರೋಗ ವಿಭಾಗಕ್ಕೆ ಹೋಗಿದ್ದಾರೆ ಅಂದರೆ ಇವನಿಗೆ ಹುಚ್ಚು ಹಿಡಿದಿದೆಯೇನೋ ಈ ಥರ ಕಲ್ಪನೆನೂ ಇದೆ ಸರ್. ಆ ಥರ ಪೇರೆಂಟ್ಸ್ಗೆ ಏನು ಹೇಳ್ತೀರಾ ಸರ್? ನೋಡಿ, ನೀವು ಹೇಳ್ತಾ ಇರೋದು ಸ್ಟಿಗ್ಮಾ ಅಂತ ಹೇಳ್ತೀವಿ. ಅಂದ್ರೆ ಇದನ್ನ ಎಲ್ಲಿವರೆಗೂ ಕಡಿಮೆ ಆಗೋದಿಲ್ಲ, ನಾವು ಮುಂದುವರಿಯೋದಿಲ್ಲ. ಎರಡನೇದೇನಂತಂದ್ರೆ ಎಷ್ಟು ನಾಲೆಜ್ ಅಥವಾ ಅದ್ರ ಬಗ್ಗೆ ಅವಗಾಹನೆ ಬರುತ್ತೆ ಅಷ್ಟು ಜನರಲ್ಲಿ ಇದು ಸ್ಟಿಗ್ಮಾ ಕಡಿಮೆ ಆಗುತ್ತೆ ಅಂತ ಅನ್ಕೋತಾ ಇದ್ದೀವಿ. ನಮ್ಮ ಹತ್ರ ಕೇಸಸ್ ಬರ್ತಾ ಇದ್ದಾವೆ. 2 ವರ್ಷ ಆದಮೇಲೆ 3 ವರ್ಷ ಆದಮೇಲೆ ಎಕ್ಸಾಮಲ್ಲಿ ಫೇಲ್ ಆಗಿ ಅಂದರೆ ಆ 3 ವರ್ಷ ನಾವು ಉಳಿಸ್ಬೋದಾಗಿತ್ತು ಹುಡುಗಂದು. ತಂದೆ ತಾಯಿ ಏನು ಮಾಡ್ತಾ ಇದ್ದಾರೆ, ಎಲ್ಲಿ ಬಿಡಿ ಹೋಗ್ಲಿ ಬಿಡಿ ಅಂತ ಹೇಳಿ ನೆಗ್ಲಿಜೆನ್ಸಿ ಇರ್ಬೋದು ಅಥವಾ ಭಯ ಇರ್ಬೋದು ಅಥವಾ ಸ್ಟಿಗ್ಮಾ ಇರ್ಬೋದು, ಏನಾದರೂ ಆಗಿರ್ಬೋದು, ಅದರಿಂದ ದೂರ ಆಗಿ ಅವರೇ ಲೈಫ್ ಲಾಸ್ ಮಾಡ್ಕೋತಾ ಇದ್ದಾರೆ ಅಷ್ಟೇ, ಮತ್ತೆ ಏನಿಲ್ಲ. ನಮ್ಮ ಸ್ವಂತ ಲಾಭಗಳನ್ನು ನಾವು ಯೋಚನೆ ಮಾಡಬೇಕು ಹೊರತು ಸೊಸೈಟಿಯಲ್ಲಿ ಏನು ಅನ್ಕೋತಿದ್ದಾರೆ ಅದನ್ನು ಯೋಚನೆ ಮಾಡಬಾರ್ದು ಅಂತ ಹೇಳ್ತಿದ್ದೀರಾ ಸರ್. ಇನ್ನೊಂದು ಇತ್ತೀಚೆಗೆ ಪ್ರಭಾವ ಬೀರ್ತಾ ಇರೋದು ಈ ಡಿಜಿಟಲ್ ಯುಗದ ಸೋಷಿಯಲ್ ಮೀಡಿಯಾ ಮತ್ತು ಮೊಬೈಲ್ ಬಳಕೆ. ಇವು ಎರಡರ ಬಳಕೆಯಿಂದ ವಿದ್ಯಾರ್ಥಿಗಳಲ್ಲಿ ಅವರ ಏಕಾಗ್ರತೆ ಮಟ್ಟ ಆಗಿರ್ಬೋದು ಮತ್ತು ಸ್ಮರಣ ಶಕ್ತಿ ಆಗಿರ್ಬೋದು, ಇವುಗಳ ಮೇಲೆ ಯಾವ ರೀತಿ ಪ್ರಭಾವ ಬೀರ್ತಿದೆ ಸರ್? ಎಸ್ಪೆಷಲಿ ಈಗ ರೀಲ್ಸ್ ಯುಗದಲ್ಲಿ ಇದೀವಿ ನಾವು, ತಟಂತ ಆಪ್ಷನ್ ಅನ್ನು ಚೇಂಜ್ ಮಾಡಿಬಿಡ್ತೀವಿ. ನೋಡಿ, ತುಂಬ ಒಳ್ಳೆ ಕ್ವಶನ್ ಕೇಳಿದ್ದೀರಾ ಸಂಗಮೇಶ್. ಔಟ್ರೈಟ್ಲಿ ಒಂದೇ ಮಾತು ಹೇಳೋದೇನೆಂದರೆ ಸ್ಕ್ರೀನ್ಸನ್ನು ಅವಾಯ್ಡ್ ಮಾಡಿ ಅಷ್ಟೇ. ಇಫ್ ಯು ವಾಂಟ್ ಟು ಬಿಕಮ್ ಅ ಬೆಟರ್ ಪರ್ಸನ್, ಸ್ಕ್ರೀನ್ಸನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು. ಅಂದರೆ ನೀವು ರೀಲ್ಸ್ ನೋಡ್ತೀರಾ, ಸೊ ನಿಮ್ದು ಅಟೆನ್ಷನ್ನು ಅಷ್ಟೇ ಇರುತ್ತೆ, ಆಮೇಲೆ ಮತ್ತೆ ಅದು ಚೇಂಜ್ ಆಗಿಬಿಡುತ್ತೆ. ಅದು ಶಿಫ್ಟ್ ಮಾಡಬೇಕು ನೀವು, ಇಲ್ಲ ಅಂದರೆ ನಿಮಗೆ ಅದು ಇದು ಬರೋದಿಲ್ಲ. ಸೊ ನೀವು ಏನು ಮಾಡ್ತಾಯಿದ್ದೀರಾ, ಬ್ರೈನಿಗೆ ಕಂಡೀಷನಿಂಗ್ ಮಾಡ್ತಾಯಿದ್ದೀರಾ. ಎವ್ರಿ 10 ಸೆಕೆಂಡ್ಸ್ಗೆ ನಿಮಗೆ ಹೊಸದು ಇನ್ಫಾರ್ಮೇಷನ್ ಬೇಕು, ಅಂದರೆ ನಿಮಗೆ ಚೆನ್ನಾಗಿ ಅನಿಸುತ್ತೆ, ಯು ಫೀಲ್ ಬೆಟರ್. ಅದು ಹೈ ಕೊಡುತ್ತೆ, ದಟ್ ಕಿಕ್ ಇರುತ್ತಲ್ಲ ಬ್ರೈನಿಗೆ, ಅದು ಕೊಡ್ತಾ ಇದೆ. ಕ್ಲಾಸು, ಸ್ಕೂಲಲ್ಲಿ ಅಥವಾ ಇದರಲ್ಲಿ ನಾವು ಏನು ಹೇಳ್ತಾ ಇದ್ವಿ, 40 ಮಿನಿಟ್ಸ್ವರೆಗೂ ನಿಮ್ಮದು ಅಟೆನ್ಷನ್ ಕಾನ್ಸಂಟ್ರೇಷನ್ ಚೆನ್ನಾಗಿರುತ್ತೆ, ಅದಕ್ಕೆ 40 ಮಿನಿಟ್ಸ್ವರೆಗೂ ಒಂದು ಕ್ಲಾಸ್ ರನ್ ಮಾಡಿ ಅಂತ ಹೇಳ್ತಾ ಇದ್ದೀವಿ ನಾವು. ಇವಾಗ ನಾವು ಹುಡುಗರಲ್ಲಿ ಏನು ಮಾಡ್ತಿದ್ವಿ, 10 ಸೆಕೆಂಡ್ಸ್ಗೆ ಅಟೆನ್ಷನ್ ಕಾನ್ಸಂಟ್ರೇಷನ್ ಚೇಂಜ್ ಮಾಡ್ಬೇಕೀಗ, ಇಲ್ಲ ಅಂದರೆ ಅವರು ದೇ ನಾಟ್ ಸಸ್ಟೈನ್. ಸೊ ಹಿಂಗಾದಾಗ ಇಂಡೈರೆಕ್ಟ್ಲಿ ನೀವು ಅಟೆನ್ಷನ್ ಕಾನ್ಸಂಟ್ರೇಷನ್ ಇಲ್ಲ ಅಂದರೆ ಇನ್ನು ಮೆಮೊರಿ ಏನಿರುತ್ತೆ, ಅದು ಹೋದಂಗೆ. ಹೌದು. ಈಗ ಪೂರ್ತಿಯಾಗಿ ಅವಾಯ್ಡ್ ಮಾಡೋದು ಎಷ್ಟು ಪ್ರಾಕ್ಟಿಕಲ್ ಅಂತ ಹೇಳ್ತೀರಾ ಸರ್? ಈಗ ನಾವು ಪೋಸ್ಟ್ ಕೋವಿಡ್ ತುಂಬ ಟೀಚಿಂಗ್ ಪ್ಲಾಟ್ಫಾರ್ಮ್ಸ್ ಕೂಡ ಚೇಂಜ್ ಆಗಿದೆ. ಸ್ಮಾರ್ಟ್ ಬೋರ್ಡ್ ಆಗಿರ್ಬೋದು, ಆನ್ಲೈನ್ ಕ್ಲಾಸಸ್ ಆಗಿರ್ಬೋದು, ಇದನ್ನು ನಿರ್ವಹಣೆ ಮಾಡೋದು ಹೇಗೆ ಸರ್? ಅಲ್ಲ ನೋಡಿ, ಓದೋಕ್ಕೆ ನಿಮಗೆ ನೆಸೆಸರಿ ಇದೆ, ನನಗೆ ಸ್ಕ್ರೀನ್ ಬೇಕು, ಅದಿಲ್ಲದೆ ನಡೆಯೋದಿಲ್ಲ ಅಂತಂದರೆ ಆಪ್ಷನ್ ಇಲ್ಲ, ನೀವು ಯೂಸ್ ಮಾಡಬೇಕು. ಇವಾಗ ನಾವು ಮಾತಾಡ್ತಾ ಇರೋದನ್ನ ರೀಲ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈಗ ಯಾವುದಾದ್ರೂ ಒಂದು ಸೋಷಿಯಲ್ ಮೀಡಿಯಾ ಅಂತ ಹೇಳ್ತಾ ಇದ್ದೀವಿ. ಸೊ ನೀವು ಅದರಲ್ಲಿ ಆರಂಭದಲ್ಲಿ ಅವರು ಆನ್ಲೈನ್ ಕ್ಲಾಸ್ ಅಂತ ಮೊಬೈಲ್ ತಗೊಂಡಿರ್ತಾರೆ, ದೆನ್ ಇಟ್ ಡಿವೈಡ್ಸ್ ಟು ರೀಲ್ಸ್. ಅದು ಡಿವಿಯೇಷನ್ ಮಾಡ್ತಿರೋದೇ ಇಲ್ಲಿ ತಪ್ಪು ಅಷ್ಟೇ. ಸೊ ಹಂಗಿದ್ರೆ ನೀವು ಡಿಜಿಟಲ್ ವೆಲ್ಬಿಂಗ್ ಅಂತ ಒಂದು ಆ್ಯಪ್ ಬರುತ್ತೆ ಫೋನಲ್ಲಿ, ಅದರಲ್ಲಿ ನಿಮ್ಗೆ ಏನೇನಿದೆ ಅದನ್ನೆಲ್ಲ ಬ್ಲಾಕ್ ಮಾಡಿ ಹುಡುಗರಿಗೆ ಫೋನ್ ಕೊಡ್ಬೋದು. ಓಕೆ, ಅಂದ್ರೆ ಮನೆಯಲ್ಲೂ ಕೂಡ ಆ ವಾತಾವರಣ ಸೃಷ್ಟಿ ಮಾಡ್ಬೇಕಲ್ಲ ಸರ್? ಈಗ ಮುಂಚೆ ನಾವು ಮನೆಯಲ್ಲಿ ಒಬ್ಬರು ಅಜ್ಜಂದಿರು, ತಂದೆ ತಾಯಿಯಂದಿರು, ಅವ್ರ ಇಂಟ್ರಾಕ್ಷನ್ಸ್ ನಡೀತಾ ಇತ್ತು. ನಿಧಾನವಾಗಿ ಟಿವಿ ಬಂದು ಎಲ್ಲರೂ ಟಿವಿ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವಾಗ ಇಂಡಿವಿಜುವಲಿ ಎಲ್ಲರೂ ಅವ್ರವ್ರ ಮೊಬೈಲಲ್ಲೇ ಬಿಸಿ ಇದ್ದಾರೆ. ಅವ್ರ ಸುತ್ತಮುತ್ತ ಓಡಾಡುವಂಥ ಮಕ್ಕಳಿಗೂ ಕೂಡ ಅದೇ ಪ್ರಭಾವ ಆಗ್ತಿದೆ. ಹೌದು. ಈ ಸಂದರ್ಭದಲ್ಲಿ ಪೋಷಕರು ಮತ್ತೆ ಅವ್ರ ಬಿಹೇವಿಯರ್ ಅಲ್ಲಿ ಏನೇನು ಬದಲಾವಣೆಗಳನ್ನ ಮಾಡ್ಕೋಬೇಕು ಸರ್, ಮಕ್ಕಳ ಎದುರಿಗೆ? ಅಟ್ಲೀಸ್ಟ್ ಇಶ್ಯೂ ಇರೋದೇ ಪೇರೆಂಟ್ಸ್ ಇಂದ ಬರ್ತಾ ಇರೋದು. ಈಗ ಮಕ್ಕಳು ಏನ್ ಮಾಡ್ತಾರೆ, ಮಕ್ಕಳು ಕಲಿಯೋದೇ ಮಾಡ್ತಾರೆ, ಪೇರೆಂಟ್ಸ್ ಅನ್ನ ನೋಡ್ತಾರೆ, ಅದೇ ಮಾಡ್ತಾರೆ. ಸೊ ಈಗ ಪೇರೆಂಟ್ಸ್ ಏನ್ ಮಾಡ್ತಾ ಇದಾರೆ, ಅವರೇ ಹೊಸ ಮೊಬೈಲ್ ಕೊಡಿಸ್ತಾ ಇದ್ದಾರೆ, ಅವರು ಫೋನಲ್ಲಿ ಇರ್ತಾ ಇದಾರೆ, ಮಕ್ಕಳು ಫೋನಲ್ಲಿ ಇರ್ತಾರೆ. ಸೊ ಡೈನಿಂಗ್ ಟೇಬಲ್ ಅಲ್ಲಿ ಎಲ್ಲರಿಗೂ ಒಂದೊಂದು ಫೋನ್ ಇರದೆ ಊಟದ ಮಾತೇ ಇರಲ್ಲ. ಸೊ ಊಟನೂ ಮಾಡೋದು ಹೆಂಗಂತಂದ್ರೆ ಫೋನ್ ತೋರಿಸ್ಕೊಂಡೇ ಊಟ ಮಾಡಿಸೋದು. ಸೊ ಈಗ ಅದು ಎಲ್ಲಿವರೆಗೂ ಚೇಂಜ್ ಆಗೋದಿಲ್ಲ, ಮತ್ತೆ ನೀವು ಎಕ್ಸ್ಪೆಕ್ಟ್ ಮಾಡಬಾರ್ದು ಫೋನ್ ಬಿಡ್ತಾರೆ ಅನ್ನೋದು. ನೋಡಿ, ನಾವು ಹೇಳ್ತಿರೋದು ಪ್ರಾಕ್ಟಿಕಲ್ ಆಗುತ್ತಾ ಇಲ್ಲ ಅನ್ನೋದು ಕಷ್ಟ. ನೀವು ಹೇಳ್ತಾ ನಂಗೆ ಅರ್ಥ ಆಗ್ತದೆ ನಿಮಗೆ, ಬಟ್ ಪ್ರಯತ್ನ ಆದರೂ ಮಾಡಬೇಕು. ಅಟ್ಲೀಸ್ಟ್ ಬಂದ ತಕ್ಷಣ ಫೋನನ್ನು ಒಂದು ಪಕ್ಕದಲ್ಲಿ ಇಟ್ಟು, ಇವಾಗ ಹೆಂಗಿದೆ ಅಂತಂದರೆ ಈವನ್ ಹಸ್ಬೆಂಡ್ ಆ್ಯಂಡ್ ವೈಫಲ್ಲಿನೂ ಮನೆಗೆ ಬಂದಮೇಲೆ ಅವ್ರವ್ರ ಫೋನಲ್ಲೇ ಇರ್ತಾ ಇದ್ದಾರೆ ತಪ್ಪ, ಯಾರು ಒಬ್ರಿಗೊಬ್ರು ಮಾತಾಡ್ತಾ ಇಲ್ಲ. ಹೌದು, ಬೇರೆ ಬೇರೆ ಓ ಟಿ ಟಿ ಪ್ಲಾಟ್ಫಾರ್ಮ್ ನೋಡಿಕೊಂಡು ಕೂತ್ಕೊಂಡ್ಬಿಡ್ತಾರೆ. ಸರ್, ಇವಾಗ ಪರೀಕ್ಷಾ ಹಂತದ ಬಗ್ಗೆ, ಪರೀಕ್ಷಾ ಪೂರ್ವ ತಯಾರಿ ಮತ್ತು ಯಾವ ರೀತಿ ನಾವು ಆರೋಗ್ಯವನ್ನು ಸರಿಯಾಗಿ ಇಟ್ಕೋಬೇಕು, ಚೆನ್ನಾಗಿ ಪರ್ಫಾರ್ಮ್ ಮಾಡ್ಲಿಕ್ಕೆ ಅಂತ ನೀವು ಟಿಪ್ಸ್ಗಳನ್ನ ಹೇಳಿದ್ರಿ. ಈಗ ಪರೀಕ್ಷೆಯ ನಂತರ ಫಲಿತಾಂಶ ಬಂದ ಮೇಲೆ ಕೆಲವೊಂದ್ಸರ್ತಿ ಕೆಲವು ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಜೀವನಕ್ಕಿಂತ ದೊಡ್ಡ ವಿಷಯ ಆಗಿಬಿಡುತ್ತೆ. ರಿಸಲ್ಟ್ ಬಂದ ಮೇಲೆ ಇಮಿಡಿಯೇಟ್ ಆಗಿ ಅವ್ರು ಏನೋ ಒಂದು ರಿಯಾಕ್ಷನ್ ತಗೋತಾರೆ, ಆತ್ಮಹತ್ಯೆ ಅಂತ ಆಲೋಚನೆಗಳನ್ನು ಮಾಡ್ತಾರೆ. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ತಮ್ಮ ಮನಸ್ಥಿತಿಯನ್ನು ಯಾವ ರೀತಿ ಒಂದು ಬ್ಯಾಲೆನ್ಸಲ್ಲಿ ಇಟ್ಕೋಬೇಕು ಸರ್? ನೋಡಿ, ಇದು ಎಕ್ಸಾಮ್ ಮುಂಚೆಯಿಂದನೇ ತಂದೆ ತಾಯಿ ಹೇಳಬೇಕು. ಏನಂತಂದರೆ ಇದು ಲೈಫ್ ಅಲ್ಲ, ನಾನು ಫೇಲ್ ಆದರೆ ಜೀವನನೇ ಮುಗೀತು. ಇದು ಒಂಥರ ನಾವೇನಂತ ಹೇಳ್ತೀವಿ ಅಂದರೆ ಅಬ್ನಾರ್ಮಲ್ ಕಾಗ್ನಿಷನ್ ಅಂತ ಹೇಳೋದು. ಇದೇ ನನ್ನ ಲೈಫು, ಇದು ಬಿಟ್ಟರೆ ಬೇರೆ ಏನೂ ಇಲ್ಲ, ನಾನು ಬದುಕೋದೇ ಆಗಲ್ಲ ಅಂತ ಈ ಥರ ಅಪ್ರೋಚ್ ಇಟ್ಕೊಂಡು ಎಕ್ಸಾಮ್ ಬರೆಯೋದೇ ತಪ್ಪು.
ಅಂಡ್ ರಿಸಲ್ಟ್ಗೋಸ್ಕರ ಮತ್ತೆ ವೇಟ್ ಮಾಡೋದು. ನೋಡಿ, ಮಹಾಭಾರತದಲ್ಲಿ ಕೃಷ್ಣ ದೇವರೇ ಹೇಳಿರೋದು, ಕೆಲಸ ಮಾಡು ನೀನು, ಫಲದ ಬಗ್ಗೆ ಯೋಚನೆ ಮಾಡಬೇಡ ಅಂತ. ಇದನ್ನ ಸಹಜವಾಗಿ ಯಾರಾದ್ರೂ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಆ ಪರಿಸ್ಥಿತಿವರೆಗೂ ಹೋಗೋದೇ ಇಲ್ಲ. ಅಂಡ್ ಪೇರೆಂಟ್ಸ್ನು ಅದೇ ತರ ಬಿಹೇವ್ ಮಾಡ್ತಾರೆ. ನೋಡೋ, ಇದು ಒಂದೇ ನಿನ್ನ ಲೈಫು, ಇದಾಗಿದ್ರೆ ನಿನ್ನ ಲೈಫ್, ಇಲ್ಲ ಅಂದರೆ ಜೀವನನೇ ಇಲ್ಲ ನಿಂದು ಅಂತ ಹೇಳ್ಬಿಡ್ತಾರೆ. ಸೊ ಹುಡುಗನಲ್ಲಿ, ಮಕ್ಕಳಲ್ಲಿನೂ ನೀವು ಅದೇ ಇನ್ಸೆಕ್ಯೂರಿಟಿನ ಬೆಳೆಸ್ತಾ ಇದ್ದೀರಾ. ಬೆಳೆಸ್ದಾಗೆ ನೀವು ಎಕ್ಸ್ಪೆಕ್ಟೇಷನ್ ಮತ್ತು ಮುಂದೆ ಅವ್ನು ಫೇಲ್ ಆದಾಗ ಅವನಿಗೆ ಅದು ಭಯನೇ ಆಗೋದು. ಸೊ ತಂದೆ ತಾಯಿದ ರೋಲ್ ಏನಂತಂದರೆ ಅನ್ಕಂಡೀಷ್ನಲ್ ಲವ್ ಅಂತ ಹೇಳೋದು ನಾವು. ಅನ್ಕಂಡೀಷ್ನಲ್ ಲವ್ ಅಂದರೆ ನೀ ಎಕ್ಸಾಮ್ ಪಾಸ್ ಆದರೆ ನಾನು ನಿಂಗೆ ಪ್ರೀತಿ ಮಾಡ್ತೀನಿ, ನೀನು ಎಕ್ಸಾಮ್ ಪಾಸ್ ಆದರೆ ನಾನು ನಿನಗೆ ನಿನ್ನ ಜೊತೆಗೆ ಇರ್ತೀನಿ, ಮಾತಾಡ್ತೀನಿ ಅನ್ನೋದು ತಪ್ಪು. ನೋಡು, ನೀನು ಎಕ್ಸಾಮ್ ಪಾಸ್ ಆದರೂ ಆಗು, ಫೇಲ್ ಆದರೂ ಆಗು, ನಾನು ನಿನ್ನ ಸಪೋರ್ಟಲ್ಲಿ ಯಾವಾಗೂ ಇರೋದು ಅನ್ನೋದು ಒಂದು ಸ್ಟ್ಯಾಂಡಿಂಗ್ ಸ್ಟೇಟ್ಮೆಂಟ್ ಇದ್ದರೆ ಹಾರ್ಟ್ಫುಲಿ, ತಾತ್ಪೂರ್ತಿಕ ಅಲ್ಲ. ಅಂದರೆ ಆ ಎಕ್ಸಾಮ್ ದಿನದ ಮುಂದೆ ಹೇಳ್ಬಿಡ್ತಾರೆ ಅಷ್ಟೇ, ಮತ್ತೆ ಹಿಂದೆ ಮುಂದೆ ಎಲ್ಲ ಹೇಳೋದೇ ಓದಿಲ್ಲ ಯಾಕೋ ಅಂತ ಬೈಯೋದು. ಹಾಗಾದರೆ ಅದು ವರ್ಕ್ ಆಗಲ್ಲ. ವೆದರ್ ಯು ಪರ್ಫಾರ್ಮ್ ಗುಡ್ ಆರ್ ಬ್ಯಾಡ್, ಐ ಆಮ್ ಆಲ್ವೇಸ್ ವಿತ್ ಯು, ನಾನು ನಿನ್ನ ಜೊತೆಗೆ ಇದ್ದೀನಿ, ಏನಾದರೂ ಒಳ್ಳೆಯದೇ. ಸರ್, ಈಗ ಒಬ್ಬ ವಿದ್ಯಾರ್ಥಿ ಸಾಮಾನ್ಯವಾಗಿ ಪೇರೆಂಟ್ಸ್ ನಿರೀಕ್ಷೆ ಪ್ರಕಾರ ಅವರು ಡಾಕ್ಟರ್ ಆಗಬೇಕು, ಇಂಜಿನಿಯರೇ ಆಗಬೇಕು. ಈ ಕ್ರೀಡೆ ಅನ್ನೋದು ಈ ರೀತಿ ಒತ್ತಡ ನಿರ್ವಹಣೆಯಲ್ಲಿ ಸ್ಟ್ರೆಸ್ ಇದ್ದಾಗ ಒಂದು ಒಳ್ಳೆ ಪೀಕ್ ಟೈಮಲ್ಲಿ ನಮಗೆ ಒಳ್ಳೆ ಡಿಸಿಷನ್ ತಗೊಳ್ಳಿಕ್ಕೆ, ಅಥವಾ ಈಗ ನೀವು ಹೇಳೋದಾಗೆ ರಿಸಲ್ಟ್ಸ್ ಬಂದಾಗ ಅದನ್ನು ಪಾಸಿಟಿವ್ ಆಗಿ ತಗೊಳ್ಳೋದು, ಕಮ್ಮಿ ಬಂದರೆ ಇನ್ನೊಂದು ಅವಕಾಶದಲ್ಲಿ ಟ್ರೈ ಮಾಡ್ತೀನಿ, ಈ ಕ್ರೀಡೆ ಅಥವಾ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಯಾವ ರೀತಿ ಸಹಾಯ ಮಾಡ್ತಾವೆ ಸರ್ ನಮಗೆ? ನೀವು ಹೇಳ್ದಂಗೆ ಸೊಸೈಟಿಯಲ್ಲಿ ಇಂಜಿನಿಯರ್ ಆದ್ರೇ ಒಳ್ಳೆಯದು, ಡಾಕ್ಟರ್ ಆದ್ರೇ ಒಳ್ಳೆಯದು ಅಂತಿದೆ. ಅದು ತಪ್ಪಲ್ಲ, ಕರೆಕ್ಟೇ ಇದೆ. ಹುಡುಗರಿಗೆ ಏನು ಮಾಡಲ್ಲ ಅಂತ ಹೇಳಿಲ್ಲ ಅನ್ಕೊಳ್ರಿ, ತುಂಬಾ ಹುಡುಗರಲ್ಲಿ ಏನು ಡೈರೆಕ್ಷನೇ ಇಲ್ಲ. ಗುರಿ ಅನ್ನೋದು ಇರಬೇಕು, ಇರೋದೇ ಒಳ್ಳೇದು. ಅವ್ರು ಮಾಡ್ತಾರೋ ಮಾಡೋದಿಲ್ಲ ಅದು ಎರಡನೇ ವಿಷಯ. ನೀವು ಏನೋ ಒಂದು ಟೆಂಟೇಟಿವ್ ಆಗಿ ನಮ್ದು ಹೇಳ್ತಿದ್ರು, ಟೀಚರ್ಸ್ ಹೇಳ್ತಾರೆ, ಮೂನಿಗೆ ಟಾರ್ಗೆಟ್ ಮಾಡಪ್ಪ, ಬಿದ್ದರೆ ಅಟ್ಲೀಸ್ಟ್ ತೆಂಗಿನಕಾಯಿ ಗಿಡದ ಮೇಲಾದ್ರೂ ಬೀಳ್ತೀಯಾ ಅಂತ ಹೇಳ್ತಿದ್ರು. ಅಟ್ಲೀಸ್ಟ್ ಸ್ವಲ್ಪ ಆದ್ರೂ ಮೇಲ್ಗಡೆ ಇರ್ತೀಯಾ ಅಂತ ಹೇಳ್ತಿದ್ರು. ಸೊ ಆ ಥರ ಆದಷ್ಟು ಟಾರ್ಗೆಟ್ ಮೇಲ್ಗಡೆ ಇರೋದೇ ಒಳ್ಳೆಯದು. ಆದರೆ ಏನಾದರೂ ಆಗುತ್ತೆ, ಇಲ್ಲಾಂದ್ರೆ ಆಗಲ್ಲ. ಬಟ್ ಪ್ರಶ್ನೆ ಏನಪ್ಪಾ ಅಂತಂದರೆ, ಏನೂನೇ ನಾನು ಟಾರ್ಗೆಟ್ ಮಾಡ್ತಾ ಇಲ್ಲ, ಸುಮ್ಮನೆ ಓದ್ತಾ ಇದ್ದೀನಿ, ಬಂದರೆ ಬಂತು, ಇಲ್ಲಾಂದರೆ ಇಲ್ಲ ಅಂತಂದರೆ ಅದು ಕ್ಯಾಶುವಲ್ ಆಟಿಟ್ಯೂಡ್ ಆಗಿಬಿಡುತ್ತೆ. ನೀವು ಒಂದ್ಸತಿ ಕ್ಯಾಶುವಲ್ ಆಟಿಟ್ಯೂಡಲ್ಲಿ ಹೋದಾಗ ನಿಮಗೆ ಗಾಬರಿ, ಭಯ ಅನ್ನೋದೇ ಇರೋದಿಲ್ಲ. ಆವಾಗ ನೀವು ರಿಸಲ್ಟ್ಸ್ನು ಏನೂ ಬರೋದಿಲ್ಲ. ಈಗ ಇದೆಲ್ಲ ಒತ್ತಡ ಮ್ಯಾನೇಜ್ಮೆಂಟ್ ಮಾಡುವಲ್ಲಿ ನಾವು ಧ್ಯಾನ, ಯೋಗ, ಇದರದ ರೋಲ್ ತುಂಬ ಇದೆಯಲ್ಲ ಸರ್? ಡೆಫಿನೆಟ್ಲಿ. ನೋಡಿ, ಡೀಪ್ ಬ್ರೀತಿಂಗ್ ಎಕ್ಸಸೈಸ್ ಅಂತ ಹೇಳ್ತೀವಿ, ಯೋಗ ಅಂತ ಹೇಳ್ತೀವಿ, ಮೆಡಿಟೇಷನ್ ಅಂತ ಹೇಳ್ತೀವಿ. ಫಿಸಿಕಲ್ ಎಕ್ಸಸೈಸ್ ಬೇಕೇ ಬೇಕು. ಏನು ಮಾಡಲಿಲ್ಲ ಅಂತಂದರೆ ನೀವು ಒಂದು 20 ಮಿನಿಟ್ಸ್ ವಾಕಿಂಗ್ ಮಾಡಿದ್ರೂ ನಿಮ್ಮದು ಬ್ಲಡ್ಡಲ್ಲಿ ಕಾರ್ಟಿಸಾಲ್ ಲೆವೆಲ್ ಅಂತ ಹೇಳ್ತೀವಿ, ಅಂದರೆ ಸ್ಟ್ರೆಸ್ ಹಾರ್ಮೋನ್ ಅಂತ ಇದೆ ಅಂತ ಹೇಳ್ತೀವಿ, ಅದು ಕಡಿಮೆ ಆಗುತ್ತೆ. ಸೊ ಡೆಫಿನೆಟ್ಲಿ ನಿಮಗೆ ಗಾಬರಿ, ಭಯ, ಸ್ಟ್ರೆಸ್ ಏನೇ ಇತ್ತಂದರೆ, ಟೈಮ್ ಇದೆ ಅಂತಂದರೆ ನೀವು ಮೆಡಿಟೇಷನ್ ಮಾಡಿ, ಯೋಗ ಮಾಡಿ, ಡೀಪ್ ಬ್ರೀತಿಂಗ್ ಮಾಡಿ, ಪ್ರೋಗ್ರೆಸಿವ್ ಮಸಲ್ ರಿಲ್ಯಾಕ್ಸೇಷನ್ ಅಂತ ಹೇಳ್ತೀವಿ. ಸೊ ಈ ಥರ ಯಾವುದಾದ್ರೂ ಒಂದು ಎಕ್ಸಸೈಸ್ ಮಾಡಿದ್ರೂ ಡೆಫಿನೆಟ್ಲಿ ಬೆಟರ್ ಅನ್ಸುತ್ತೆ. ಸರ್, ಲಕ್ಷಣಗಳ ಬಗ್ಗೆ ಮತ್ತೆ ಬೇರೆ ಬೇರೆ ರೀತಿಯ ಅದು ಪರಿಹಾರದ ಬಗ್ಗೆ ಎಲ್ಲ ತಿಳಿಸ್ಕೊಟ್ರಿ. ಈಗ ವಿದ್ಯಾರ್ಥಿಗಳು ಈ ಸಮಸ್ಯೆಯಿಂದ ಬಳಲೋರು ಚಿಕಿತ್ಸೆಗಾಗಿ ಬಂದಾಗ ಅವರಿಗೆ ಟ್ರೀಟ್ಮೆಂಟ್ ಯಾವ ರೀತಿ ಇರುತ್ತೆ ಸರ್? ಅಂದ್ರೆ ಇದು ಮೆಡಿಕೇಶನ್ ಇನ್ವಾಲ್ವ್ ಇರುತ್ತೋ ಅಥವಾ ಬರೀ ನೀವು ಈ ತರ ಉಸಿರಾಟದ ಬಗ್ಗೆನೇ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀರಾ? ಮತ್ತೆ ಇದು ಇಟ್ ಈಸ್ ಶಾರ್ಟ್ ಟರ್ಮ್ ಆರ್ ಲಾಂಗ್ ಟರ್ಮ್ ಸರ್ ಟ್ರೀಟ್ಮೆಂಟ್? ನೋಡಿ, ಫಸ್ಟ್ ಥಿಂಗ್, ಡಾಕ್ಟರ್ ಅಲ್ಲಿ ಬಂದಾಗ ನಾವು ನೋಡಬೇಕಾಗಿರೋದು ರೆಡ್ ಫ್ಲಾಗ್ ಅಂತ ಹೇಳ್ತೀವಿ. ಅಂದ್ರೆ ಏನು, ಇದು ಏನೋ ತೊಂದರೆ ಇದ್ರೆ ಡೆಫಿನೆಟ್ಲಿ ಇದನ್ನ ನಾವು ಟ್ರೀಟ್ ಮಾಡ್ಬೇಕಂತ ಹೇಳೋದು. ಸೊ ಫಸ್ಟ್ ಏನಂತಂದ್ರೆ, ನಿದ್ದೆಯಲ್ಲಿ ಏನಾದರೂ ತೊಂದರೆ ಇದೆಯೇನೋ ಸಿಗ್ನಿಫಿಕೆಂಟ್ ಆಗಿ, ಅಂದ್ರೆ ಓವರ್ ಸ್ಲೀಪಿಂಗ್ ಆರ್ ಅಂಡರ್ ಸ್ಲೀಪಿಂಗ್, ತುಂಬಾ ಜಾಸ್ತಿ ಮಲಗ್ತಾ ಇರೋ 10 ತಾಸು 15 ತಾಸು ಮಲಗ್ತಾ ಇರೋದು, ಅಥವಾ ಮಲಗ್ತಾನೇ ಇಲ್ಲ ಅಂದರೆ ಇದು ಒಂದು ನಮಗೆ ಕನ್ಸರ್ನ್. ಎರಡನೇದು ಏನಂತಂದರೆ ಫಿಸಿಕಲ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಅಂದರೆ ಏನು, ಹೆಡ್ ಏಕ್ ಆಗೋದು, ಸ್ಟಮಕ್ ಏಕ್ ಆಗೋದು, ಬಾಡಿ ಪೇನ್ ಅನ್ನೋದು, ಮೈಯಲ್ಲಿ ಶಕ್ತಿನೇ ಇಲ್ಲ ರೀ ಅನ್ನೋದು, ವೀಕ್ನೆಸ್ ಆಗಿದೆ ಅನ್ನೋದು. ಸೊ ಕಂಟಿನ್ಯೂಸ್ ಆಗಿ ಏನಾದರೂ ಒಂದು ಫಿಸಿಕಲ್ ಸಿಂಪ್ಟಮ್ ಹೇಳ್ತಾ ಇರ್ತಾರೆ. ಮೂರನೇದು ಏನಂತಂದರೆ ಯಾರಲ್ಲಿ ಮಾತಾಡ್ತಾನೆ ಇಲ್ಲ, ಒಬ್ಬರಲ್ಲೇ ಇರೋದು, ಕೋಪದಲ್ಲಿರೋದು, ಸೈಲೆಂಟ್ ಆಗಿರೋದು, ಸಿಡಕ್ ಬಿಡಕ್ ಮಾಡೋದು, ಏನಾದರೂ ಕೇಳಕ್ಕೆ ಹೋದರೆ ಕರೆಕ್ಟಾಗಿ ಇಂಟ್ರಾಕ್ಷನ್ ಮಾಡ್ತಾ ಇಲ್ಲ ಅಂತಂದರೆ ಇದು ನಮಗೆ ಸ್ವಲ್ಪ ಕನ್ಸರ್ನಿಂಗ್. ಈ ಕೇಸಸ್ಸನ್ನು ಡೆಫಿನೆಟ್ಲಿ ಸೈಕಿಯಾಟ್ರಿಸ್ಟ್ ನೋಡೋದು ಒಳ್ಳೆಯದು, ಚೆಕ್ ಮಾಡಿಸೋದೇ ಒಳ್ಳೆಯದು. ಇದರಲ್ಲಿ ನೋಡಿ, ಡಿಪ್ರೆಷನ್ ಆಗಿರ್ಬೋದು, ಆಂಗ್ಸೈಟಿ ಆಗಿರ್ಬೋದು. ಸೊ ಇದೇನಾ ಇಲ್ಲ ಅಂತ ಚೆಕ್ ಮಾಡೋಕೆ ಈ ಥರ ಬಿಹೇವ್ ಮಾಡ್ತಿರೋ ಹುಡುಗರನ್ನ ಕರ್ಕೊಂಡು ಬರೋದು ಒಳ್ಳೆಯದು. ಇದು ಫಸ್ಟ್ ಕೆಲಸ. ಎರಡನೇದು, ನೀವು ಕೇಳ್ತಾ ಇರೋದು ನಮ್ಮ ಹತ್ರ ಬಂದಾಗ ನಾವು ಏನೇನು ಮಾಡ್ತಾ ಇದ್ದೀವಿ ಅಂದರೆ, ನೋಡಿ, ಸಹಜವಾದ ತೊಂದರೆ ಇದೆ, ಎಕ್ಸಾಮ್ ಪೂರ್ತಿಗೆ ಗಾಬರಿ ಆಗ್ತಿದೆ ಅಂತಂದರೆ ಅಲ್ಲಿ ಸ್ವಲ್ಪ ಬ್ರೀಫ್ ಆಗಿ ನಾವು ಕೌನ್ಸಿಲಿಂಗ್ ಮಾಡಿ ಇದು ಮಾಡ್ಬೋದು. ಅದರಲ್ಲಿ ಸ್ವಲ್ಪ ಏನಾದರೂ ಇಶ್ಯೂಸ್ ಕಂಡು ಬರ್ತಾ ಇದೆ, ಏನಾದರೂ ಆಂಗ್ಸೈಟಿ ಇದೆ, ಡಿಪ್ರೆಷನ್ ಇದೆ ಅಂತಂತಂದರೆ ನಾವು ಅವರಿಗೆ ಟ್ಯಾಬ್ಲೆಟ್ಸ್ ಕೊಡ್ತೀವಿ, ಮೆಡಿಕೇಶನ್ಸ್ ಅಂತ ಟ್ಯಾಬ್ಲೆಟ್ಸ್ ಕೊಡ್ತೀವಿ. ಆ್ಯಂಡ್ ಅವರಿಗೆ ಸೈಕೋಥೆರಪಿ, ಕೌನ್ಸಿಲಿಂಗ್ ಅಂತ ಮಾಡ್ತೀವಿ. ಅದನ್ನು ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿ ಅಂತಲೂ ಹೇಳ್ತೀವಿ ಡಿಪ್ರೆಷನಲ್ಲಿ. ಅಥವಾ ಅವರಿಗೆ ತುಂಬ ಜಾಸ್ತಿ ಇದೆ, ಏನೋ ಸುಸೈಡಲ್ ಥಾಟ್ಸ್ ಇದೆ, ಇರೋಕ್ಕೆ ಅವ್ರಿಗೆ ಇಷ್ಟನೇ ಇಲ್ಲ, ಅಥವಾ ಆ ಥರ ಏನಾದರೂ ಇದ್ದರೆ ಮತ್ತೆ ಬೇರೆ ಟ್ರೀಟ್ಮೆಂಟು ಕೊಡ್ತೀವಿ, ECT ಅಂತ ಹೇಳ್ತೀವಿ. ಆ್ಯಂಡ್ ಈಗ ಡಿಪ್ರೆಷನ್ ಅಂತ ಕೇಸ್ ಅಂತ ಬಂತು ಅಂದ್ಕೊಳ್ರಿ, ನಾವು ಮಿನಿಮಮ್ 6 ಮಂತ್ಸ್ ಆದರೂ ಟ್ಯಾಬ್ಲೆಟ್ಸ್ ತಗೋ ಅಂತ ಹೇಳ್ತೀವಿ.
ಅಂದ್ರೆ ಬೇರೆ ಬೇರೆ ಲಕ್ಷಣಗಳಿಗೆ ಬೇರೆ ಬೇರೆ ಅವಧಿಯ ಟ್ರೀಟ್ಮೆಂಟ್ ಅವಧಿಯಲ್ಲಿ ಹೌದು ಹೇಳ್ತೀರಾ ಸರ್. ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೀವಿ. ಇವಾಗ ಎಕ್ಸಾಮ್ ಸೀಸನ್ ಇರೋದ್ರಿಂದ ಯಾವುದೇ ಎಕ್ಸಾಮ್ ಇರಲಿ, SSLC ಇರಲಿ, PUC ಇರಲಿ, ನೀಟ್ ಇರಲಿ, ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ ಇರಲಿ, ಅವರಿಗೆ ಉತ್ತಮ ರೀತಿಯಲ್ಲಿ ಪರೀಕ್ಷೆಯಲ್ಲಿ ಪರ್ಫಾರ್ಮೆನ್ಸ್ ಮಾಡಬೇಕಾದ್ರೆ ಪುಟ್ಟದಾಗಿ ಏನು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ನೋಡಿ, ಮುಂಚೆಯಿಂದನೇ ಪ್ರಿಪೇರ್ ಆಗಿ ಎಕ್ಸಾಮ್ ಮುಂದೆನೇ ಎಲ್ಲಾನು ಸ್ಟಾರ್ಟ್ ಮಾಡಕ್ಕೆ ಹೋಗಬೇಡಿ. ಮಾಕ್ ಎಕ್ಸಾಮು, ಪ್ರಿಪರೇಟರಿ ಎಕ್ಸಾಮ್ಸನ್ನು ಪ್ರಾಕ್ಟೀಸ್ ಮಾಡ್ತಾ ಇರಿ. ಅದರಿಂದ ನಿಮ್ಗೆ ಗೊತ್ತಾಗುತ್ತೆ ನೀವು ಏನಾದರೂ ಗಾಬರಿಯಲ್ಲಿ ಹೋಗ್ತಾ ಇದ್ದೀರಾ ಏನು, ಅಥವಾ ನಿಮ್ಮ ಪರ್ಫಾರ್ಮೆನ್ಸ್ ಏನಾದರೂ ಇದೆ ಅಂದರೆ ರಿಫ್ಲೆಕ್ಟಿವ್ ನಿಮ್ಗೆ ಗೊತ್ತಾಗುತ್ತೆ ಯಾವ ಸಬ್ಜೆಕ್ಟ್ ಅಥವಾ ಯಾವ ಚಾಪ್ಟರಲ್ಲಿ ನಿಮಗೆ ತೊಂದರೆ ಬರ್ತಾ ಇದೆ ಅನ್ನೋದು. ಆ್ಯಂಡ್ ಇದನ್ನು ಮಾಡ್ಕೊಂಡು, ಆ್ಯಂಡ್ ಎಕ್ಸಾಮೇ ಒಂದು ಎಲ್ಲಾನೇ ಅಲ್ಲ, ಇದು ಎಕ್ಸಾಮ್ ಪಾಸ್ ಆದರೆ ನನ್ನ ಲೈಫ್ ಇದೆ, ಇಲ್ಲಾಂದರೆ ಜೀವನನೇ ಇಲ್ಲ ಅಂತ ಅಪ್ರೋಚನ್ನು ಮಾಡಬೇಡಿ. ಎಫರ್ಟ್ಸ್ ಹಾಕಿ ರಿಸಲ್ಟ್ಸನ್ನು ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಇದು ಮಾಡೋಕ್ಕೆ ಹೋಗ್ಬೇಡಿ. ಇಷ್ಟು ಮಾಡಿದರೆ ಸಾಕು. ಎಲ್ಲದಕ್ಕೂ ಒಂದು ಪ್ಲಾನ್ ಬಿ ಅಂತ ಇದ್ದೇ ಇರುತ್ತೆ ಅಂತೀರಾ? ತುಂಬ ಧನ್ಯವಾದಗಳು ಸರ್. ಇಷ್ಟೊತ್ತು ನಮ್ಮ ಸ್ಟುಡಿಯೋದಲ್ಲಿ ಉಪಸ್ಥಿತರಿದ್ದು ಪರೀಕ್ಷಾ ಸಂದರ್ಭದಲ್ಲಿ ಯಾವ ರೀತಿ ಒತ್ತಡವನ್ನು ನಿರ್ವಹಣೆ ಮಾಡಬೇಕು ಅಂತ ಸಮಗ್ರವಾಗಿ ಮಾಹಿತಿ ಮಾಡಿಕೊಟ್ರು. ನಿಮ್ಮೆಲ್ಲರ ಪರವಾಗಿ ಜಿಮ್ಸ್ನ ಮನೋರೋಗ ವಿಭಾಗದ ಪ್ರೊಫೆಸರ್ ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ಪ್ರಭು ಕಿರಣ್ ವಿ ಗೋಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಇದುವರೆಗೆ ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಪರೀಕ್ಷಾ ಒತ್ತಡ ನಿರ್ವಹಣೆ ಈ ಕುರಿತು ಕಲಬುರಗಿಯ ಜಿಮ್ಸ್ ಆಸ್ಪತ್ರೆಯ ಮನೋರೋಗ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಪ್ರಭು ಕಿರಣ್ ವಿ ಗೋಗಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸಂಗಮೇಶ್. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.